ಆ ಥರ ಹಾಕಿ ಸಾಕು. ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಲೈಫ್ನಲ್ಲಿ ಎಲ್ಲರಿಗೂ ಒಂದು ಕನಸಿರುತ್ತೆ, ನಮ್ಮದೇ ಆಗಿರುವಂತಹ ಒಂದು ಸ್ವಂತ ಮನೆ ಮಾಡ್ಕೋಬೇಕು, ಅದರಲ್ಲೂ ಕೂಡ ನಮ್ಮದೇ ಆಗಿರುವಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು ಅನ್ನುವಂತಹ ಒಂದು ಕನಸು ಎಲ್ಲರಿಗೂ ಇರುತ್ತೆ. ಆದರೆ ಈಗಿರುವಂತಹ ದುಬಾರಿ ರೇಟ್ನಲ್ಲಿ ಆ ಅಗ್ರಿಕಲ್ಚರ್ ಲ್ಯಾಂಡನ್ನು ತಗೊಳ್ಳೋದು ಅಂತಂದರೆ ಅದು ಕನಸಿನ ಮಾತಾಗೆ ಉಳಿಯುತ್ತೆ. ಅದರಲ್ಲೂ ಬೆಂಗಳೂರು ಸುತ್ತಮುತ್ತ ಅಗ್ರಿಕಲ್ಚರ್ ಲ್ಯಾಂಡನ್ನು ನೋಡ್ತೀವಿ ಅಂತಂದರೆ ಅದು ಕೈಗೆಟಕದಂತಹ ಒಂದು ಮಾತು ಅಂತಲೇ ಹೇಳ್ಬೋದು. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತಂದರೆ ಇವತ್ತಿನ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು. ಯಾಕೆ ಅಂತಂದರೆ ಬನ್ನಿ ಈ ಒಂದು ಫಾರ್ಮ್ ಲ್ಯಾಂಡ್ ಯಾರ್ದು ಮತ್ತು ಈ ಒಂದು ಫಾರ್ಮ್ ಲ್ಯಾಂಡನ್ನು ನಾವು ಪರ್ಚೇಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಯ್ ರಾಹುಲ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಸೊ ರಾಹುಲ್ ಅವರು ನಿಮಗೆಲ್ಲ ಗೊತ್ತಿದ್ದಾರೆ, ಆಲ್ರೆಡಿ 2 ವಿಡಿಯೋಗಳಲ್ಲೂ ಕೂಡ ರಾಹುಲ್ ಅವ್ರನ್ನ ನೀವು ನೋಡಿದ್ದೀರಾ. ಸಿಂಚನ ಕುರಿ ಮತ್ತು ಮೇಕೆ ಫಾರ್ಮ್ನ ಓನರ್ ರಾಹುಲ್ ಅವರು. ಸೊ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗಿದೆ, ಸೊ ಮತ್ತೊಮ್ಮೆ ಪರಿಚಯ ಮಾಡಿಕೊಡೋದಾದರೆ. ನಮಸ್ಕಾರ, ನನ್ನ ಹೆಸರು ರಾಹುಲ್ ಅಂತೇಳಿ. ನಾವು ಹಿಂದೆ ನೀವು ಈ ಚಾನಲಲ್ಲಿ ವಿಡಿಯೋನ ನೋಡಿರ್ತೀರ. ನಮ್ಮದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಒಂದು ಅಗ್ರಿಕಲ್ಚರ್ ಮಾಡುವಂಥ ಉದ್ದೇಶದಲ್ಲಿ ನಾವು ಕುರಿ ಮೇಕೆ ಸಾಕಾಣಿಕೆ ಮಾಡ್ತಾಯಿದ್ವಿ. ಆ ಒಂದು ಸಂಚಿಕೆಗಳನ್ನ ನೀವೆಲ್ಲ ನೋಡಿರ್ತೀರ. ಈ ಒಂದು ವಿಶೇಷವಾಗಿ ಇವತ್ತು ನೀವು ನೋಡ್ತಿರೋ ಅಂಥದ್ದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡು. ಇದು ಬೆಂಗಳೂರಿಗೆ ತೀರಾ ಹತ್ತಿರವಾಗಿರುವಂಥ ಜಾಗ ಆಗಿರ್ತದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಾರ್ಲಪರ್ತಿ ಸಮೀಪದಲ್ಲಿರುವಂಥ ಒಂದು ಜಾಗ ಇದು. ನಿಮಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 1 ಗಂಟೆಯಲ್ಲಿ ನೀವು ಈ ಜಾಗಕ್ಕೆ ತಲುಪೋದು. ಆದ್ದರಿಂದ ಈಗ ಬೆಂಗಳೂರಲ್ಲಿ ನೀವೆಲ್ಲ ನೋಡ್ತಾ ಇದ್ದಂಗೆ ಮೇಡಮ್ ಅವರು ಹೇಳ್ದಾಗೆ ನಮ್ಮ ಭೂಮಿ ಬೆಲೆಗಳಾಗಿರ್ಬೋದು ಗಗನಕ್ಕೇರಿದೆ. ಆದ್ದರಿಂದ ನಾವು ಇದೊಂದು ಒಳ್ಳೆಯ ಉದ್ದೇಶದಿಂದ ಎಲ್ಲರಿಗೂ ಒಂದು ಕೈಗೆಟುಕೋ ಬೆಲೆಯಲ್ಲಿ ಭೂಮಿನ ಕೊಡಬೇಕು ಅಂಥೇಳಿ ಒಂದು ಹೊಸ ಕಾನ್ಸೆಪ್ಟಾಗಿ ನಾವು ನೆರಳು ಫಾರ್ಮ್ಸ್ ಅಂತ ಮಾಡಿರ್ತೀವಿ. ಇದು ಕಂಪ್ಲೀಟಾಗಿ 40 ಎಕರೆ ಫಾರ್ಮ್ ಲ್ಯಾಂಡ್. ಇದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಇರುತ್ತೆ. ಇದರಲ್ಲಿ ಏನಂದರೆ ಫುಲ್ಲು 40 ಎಕರೆನೂ ನಾವು ಫೆನ್ಸಿಂಗ್ ಮಾಡಿರ್ತೀವಿ. ಪ್ರತಿಯೊಂದು ಇದರಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ 6 ಗುಂಟೆ ಒಂದು ಫ್ಲಾಟ್ ಬಂದು 6 ಗುಂಟೆ ಅಂದರೆ 6000 ಸ್ಕ್ವೇರ್ ಫೀಟಾಗಿ ಡಿವೈಡ್ ಮಾಡಿರ್ತೀವಿ. ಪ್ರತಿಯೊಂದು ಪ್ಲಾಟ್ಗೂ ನಾವು ಕನೆಕ್ಟಿವಿಟಿ ಕೊಟ್ಟಿರ್ತೀವಿ, ರೋಡ್ ಮಾಡಿಸಿರ್ತೀವಿ. ಪ್ರತಿಯೊಂದು ಈಗ ನೀವು ನೋಡ್ತಾ ಇರೋಂಥದ್ದು ಮಣ್ಣು ರಸ್ತೆ ಆಗಿರುತ್ತೆ, ಇದನ್ನು ನಾವು ಸಿಮೆಂಟ್ ರೋಡು ಮಾಡ್ತೀವಿ. ಅದೇ ರೀತಿ ಪ್ರತಿಯೊಂದು ಪ್ಲಾಟ್ಗೂ ನಾವು ಒಂದು 6000 ಸ್ಕ್ವೇರ್ ಫೀಟಲ್ಲಿ 40 ವೆರೈಟೀಸ್ ಆಫ್ ಪ್ಲ್ಯಾಂಟೇಷನ್ನ ಮಾಡಿರ್ತೀವಿ. ಅದರಲ್ಲಿ 20 ಟಿಂಬರ್ ಗಿಡಗಳನ್ನ ನಾವು ಆಲ್ರೆಡಿ ಪ್ಲ್ಯಾಂಟೇಷನ್ ಮಾಡಿದ್ದೀರ, ನೀವೆಲ್ಲ ನೋಡ್ಬೋದು. ಅದು ಮಹಾಗನಿ ಪ್ಲ್ಯಾಂಟೇಷನ್ ಮಾಡಿದ್ದೀವಿ 20 ಒಂದು ಪ್ಲಾಟ್ಗೆ. ಇನ್ನು 20 ವೆರೈಟೀಸ್ ಆಫ್ ಫ್ರೂಟ್ಸ್ ವೆರೈಟೀಸ್ ಪ್ಲ್ಯಾಂಟೇಷನ್ ಮಾಡಿರ್ತೀವಿ. ಇನ್ ದ ಸೆನ್ಸ್ ಏನಕ್ಕಂದರೆ ನೀವು ಯಾವುದೇ ಸೀಸನಲ್ಲಿ ಬಂದರೂ ನಿಮಗೇನಾದರೂ ಈ ಫಾರ್ಮಿಂದ ನಿಮಗೆ ಬೆನಿಫಿಟ್ ಆಗಬೇಕು. ಯಾಕಂದರೆ ಎಲ್ಲ ಸೀಸನಲ್ಲೂ ನಿಮಗೆ ಸಿಗಬೇಕು ಹಣ್ಣು. ಬಂದಾಗ ನಿಮಗೆ ಇಲ್ಲೇನಾದರೂ ಈ ಲ್ಯಾಂಡಿಂದ ನಿಮ್ಮ ಭೂಮಿಯಿಂದ ಏನಾದರೂ ನಿಮಗೆ ಸಿಗೋವಂಥದ್ದು ಆಗಬೇಕು ಅಂತೇಳಿ ಉದ್ದೇಶದಿಂದ ಪ್ರತಿಯೊಂದು ಪ್ಲಾಟಲ್ಲೂ 20 ವೆರೈಟಿ ಫ್ರೂಟ್ ವೆರೈಟಿಗಳು ಹಾಕಿರ್ತೀವಿ. ನಿಮಗೆ ಎಲ್ಲ ಸೀಸನ್ಸಲ್ಲೂ ಸಿಗುತ್ತೆ ಹಣ್ಣುಗಳು. ಬಂದಾಗ ನೀವು ನ್ಯಾಚುರಲಿಟಿ ಅದನ್ನು ಸವಿಬೋದು. ಅದೇ ರೀತಿ ನಾವು ಮೇನ್ ರೋಡ್ಗಳಲ್ಲೆಲ್ಲ ರಾಯಲ್ ಪಾಮ್ ಟ್ರೀ ಹಾಕ್ಸಿದ್ದೀವಿ, ನೋಡ್ಬೋದು ನೀವೆಲ್ಲ. ಇದೆಲ್ಲ ಇನ್ನೂ ಯಂಗ್ ಸ್ಟೇಜು. ನೆಕ್ಸ್ಟ್ ವರ್ಷಕ್ಕೆ ಇದೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗಿ ಎಲ್ಲ ಗ್ರೀನ್ ಲಶ್ ಕ್ರಿಯೇಟ್ ಆಗ್ಬಿಡುತ್ತೆ. ನಿಮ್ಗೆ ಈ ಥರ ಬಿಸಿಲೆಲ್ಲ ನಿಮ್ಗೆ ಇಲ್ಲಿ ಬಿಸಿಲು ಬೀಳ್ತಾ ಇದೆ ಅಷ್ಟೆಲ್ಲ ಬೀಳೋದಿಲ್ಲ. ನೆಕ್ಸ್ಟ್ ಫುಲ್ಲು ಶೇಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಆ ಥರ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಇಲ್ಲಿ. ಅದೇ ರೀತಿ ಈಗ ಒಂದೊಂದು ಪ್ಲಾಟ್ಗೂ ನಾನು ಹೇಳಿದೆ, ಪ್ರತಿಯೊಂದು ಪ್ಲಾಟ್ಗೂ ನಾವು ಫುಲ್ಲು ಮೇಂಟೆನೆನ್ಸ್ ಮಾಡ್ತೀವಿ. ಯಾಕಂದರೆ ನೀವು ಇನ್ ಕೇಸ್ ನೀವೇನಾದರೂ ಈಗ ಈ ಪ್ಲಾಟ್ ಇಷ್ಟ ಆಗಿ ನಿಮ್ಮ ಹೆಸರಿಗೆ ನೀವು ನೋಂದಣಿ ಮಾಡಿಕೊಂಡ್ರೆ
ನಾವು ನಿಮ್ಮ ಪ್ಲಾಟ್ನ ನಾವೇ 20 ವರ್ಷ ಮೇಂಟೆನೆನ್ಸ್ ಮಾಡಿಕೊಡ್ತೀವಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಮೇಂಟೆನೆನ್ಸ್ ಚಾರ್ಜ್ ತೊಗೊಂಡು 20 ವರ್ಷ ನಾವೇ ಮೇಂಟೆನೆನ್ಸ್ ಮಾಡಿಕೊಡ್ತೀವಿ. ನೀವು ಒಂದ್ಸರಿ ಪರ್ಚೇಸ್ ಮಾಡಿದಾಗ ನಿಮ್ಮ ಹೆಸರಿಗೆ RTCಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ತೀವಿ. ಆಗ ನೀವು ಒರಿಜಿನಲ್ ಓನರ್ಸ್ ಆಗ್ತೀರಾ. ನಿಮ್ಮದು ಜಾಗನ ಯಾವುದೇ ರೀತಿ ಫೋರ್ಜರಿ ಆಗಿರ್ಬೋದು ಆ ಥರ ಎಲ್ಲ ಆಗೋದಿಲ್ಲ. ಆದ್ದರಿಂದ ನೀವು ನೀವು ಆದಮೇಲೆ ನಿಮ್ಮ ಮಕ್ಕಳಿಗೆ ಆ ಥರ ಬರುತ್ತೆ ಆ ಪ್ರಾಪರ್ಟಿ. ಯಾಕಂದರೆ RTCಯಲ್ಲಿ ನಮೂದಾದರೆ ನೆಕ್ಸ್ಟು ನಿಮ್ಮ ನಂತರ ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ಇದೆಲ್ಲ ಮ್ಯಾನೇಜ್ ಮಾಡಿ ತುಂಬ ಚೆನ್ನಾಗಿ ಅನುಕೂಲ ಆಗೋ ಥರ ಮಾಡಿದ್ದೀವಿ. ಅದೇ ರೀತಿ ಒಂದೊಂದು ಪ್ಲ್ಯಾಂಟ್ಗೂ ನಾವು ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿರ್ತೀವಿ. ಡ್ರಿಪ್ ಇರಿಗೇಷನ್ಗೆ ನಾವು ಇಲ್ಲಿ ಬೋರ್ವೆಲ್ ಇದೆ. ಬೋರ್ವೆಲ್ಲಿಂದ ನಾವು ಒಂದು 20,000 ಲೀಟ್ರು ಕೃಷಿ ಹೊಂಡ ಮಾಡಿದ್ದೀವಿ. ಕೃಷಿ ಹೊಂಡದ ಹತ್ರ ನಾವು ಸೋಲಾರ್ ಪ್ಯಾನಲ್ಸ್ ಎಲ್ಲ ಹಾಕಿ ಕಂಪ್ಲೀಟ್ಲಿ ನ್ಯಾಚುರಲ್ ಟೈಪಲ್ಲಿ ಸೋಲಾರ್ ಪ್ಯಾನಲಿಂದ ಉತ್ಪತ್ತಿಯಾಗುವಂಥ ಎಲೆಕ್ಟ್ರಿಸಿಟಿಯಿಂದ ನಾವು ನೀರು ಹಾಯಿಸ್ತಾ ಇದ್ದೀವಿ. ಪ್ರತಿಯೊಂದು ಗಿಡಕ್ಕೂ ಒಂದು 24,000 ಗಿಡ ಈ ಪ್ರಾಪರ್ಟಿಯಲ್ಲಿದೆ. ಪ್ರತಿಯೊಂದು ಗಿಡನೂ ಚೆನ್ನಾಗಿದೆ, ಯಾವುದು ಇದುವರೆಗೂ ಏನು ಡ್ಯಾಮೇಜ್ ಇಲ್ಲ, ಆ ಥರ ಇಲ್ಲ. ಪ್ರತಿಯೊಂದು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆಮೇಲೆ ವಾಟರ್ ಸೋರ್ಸು ತುಂಬಾ ಚೆನ್ನಾಗಿದೆ. ನಮ್ಮ ಪ್ರಾಪರ್ಟಿಗೆ ಅಟ್ಯಾಚ್ ಸ್ವಲ್ಪ ದೂರದಲ್ಲಿ ಲೇಕ್ ಇದೆ, ಕಾರ್ಲಪರ್ತಿ ಲೇಕ್ ಅಂತ. ಅದು ಒಂದು 300 ಎಕರೆ ಲೇಕ್ ಇದೆ. ಅದು ತುಂಬ ದೊಡ್ಡ ಲೇಕು. ಯಾವಾಗಲೂ ಸಮ್ಮರಲ್ಲಿ ಇದರಲ್ಲೆಲ್ಲ ತುಂಬ ನೀರಿರುತ್ತೆ. ಅದು ಪಕ್ಕದಲ್ಲಿ ಇನ್ನೊಂದು ತಲಕಾಯಲ್ ಬೆಟ್ಟ ಲೇಕ್ ಇದೆ. ಆ ಲೇಕಲ್ಲೂ ತುಂಬ ನೀರಿರುತ್ತೆ. ಆಮೇಲೆ ನೀರಿಗೆಲ್ಲ ಏನು ಸಮಸ್ಯೆ ಇಲ್ಲ ಮೇಡಮ್. ನಾವೀಗ ಈ ಪ್ಲಾಟ್ಗೆಲ್ಲ ನೀರು ಒಂದೇ ಬೋರಲ್ಲಿ ಹಾಯಿಸ್ತಾ ಇರೋಂಥದ್ದು. ಇನ್ನೂ 2 ಬೋರ್ ಸ್ಪೇರ್ ಆಗಿದೆ. ಗ್ರಾಹಕರು ಕೂಡ ತಗೊಂಡಂಥವ್ರು ನಿಮ್ಮ ಜಾಗದಲ್ಲಿ ಬೋರ್ವೆಲ್ ಕೂಡ ಹಾಕ್ಸ್ಕೊಬೋದು. ಇಲ್ಲ ಅಂದರೆ ನಾವು ಪ್ರತಿಯೊಂದು ಪ್ಲಾಟ್ಗೂ ನಾವು ವಾಟರ್ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಿ, ಗೇಟ್ ವಾಲ್ ಕೊಟ್ಟಿದ್ದೀವಿ. ನಿಮ್ಗೆ ಬೇಕಾದಾಗ ನೀರು ಬಳಕೆ ಮಾಡ್ಕೊಬೋದು. ಆಮೇಲೆ ಈಗ ಪ್ಲಾಟ್ ತಗೊಂಡಂಥವ್ರು ಈಗ 20 ವರ್ಷ ಇಲ್ಲ 15 ವರ್ಷ ನೀವು ವೆಯ್ಟ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಗೆ ಇಮಿಡಿಯೇಟು ನೀವು ಮನೆ ಏನಾದರೂ ನಿಮ್ಮ ಫಾರ್ಮ್ ಲ್ಯಾಂಡ್ ಥೀಮಲ್ಲಿ ನಿಮಗೆ ಮನೆ ಚಿಕ್ಕದಾಗಿ ನೀವು ಬಂದು ವರ್ಕ್ ಫ್ರಮ್ ಫಾರ್ಮು ಆ ಥರ ಕಾನ್ಸೆಪ್ಟಲ್ಲಿ ಮನೆ ಬೇಕಾದ್ರೂ ಕಟ್ಕೊಬೋದು ನಿಮ್ಮ ಆ್ಯಕ್ಸಸ್ಸು. ಅದೇ ರೀತಿ ನಮ್ಮ ಟೋಟಲಿ 40 ಎಕರೆ ಪ್ರಾಪರ್ಟಿಗೂ ನಾವು ಒಂದು ಪ್ರೀಮಿಯಂ ಕ್ಲಬ್ ಹೌಸ್ ಮಾಡಿರ್ತೀವಿ. ಪ್ರತಿಯೊಂದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಇಂಡೋರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಮತ್ತು ನಿಮಗೆ ಕಾಟೇಜಸ್ ಆಗಿರ್ಬೋದು. ನೀವು ಹೊರಗಡೆಯಿಂದ ಬಂದಾಗ ಇಲ್ಲಿ ಬಂದಾಗ ನಿಮಗೆ ಬೇಜಾರಾಗಬಾರ್ದು. ಎಲ್ಲ ರೀತಿ ನಿಮಗೆ ಅನುಕೂಲಗಳಾಗಬೇಕು ಅಂತೇಳಿ ಇದೆಲ್ಲ ನಾವು ಮಾಡಿಕೊಟ್ಟಿರ್ತೀವಿ. ಯಾರ್ಯಾರು ಇಲ್ಲಿ ಪ್ಲಾಟ್ ತೊಗೊತಾರೋ ಎಲ್ಲರೂ ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು. ಅದರಿಂದ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ದೀವಿ. ಬನ್ನಿ ರಾಹುಲ್ ಅವರೇ, ಮುಂದೆಗಡೆ ಫಾರ್ಮ್ ನೋಡ್ತಾ ನಾವು ಮಾತಾಡೋಣ. ಓಕೆ ಮೇಡಮ್. ಸೊ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ನಮ್ಮ ಚಾನಲಲ್ಲಿ ಫಸ್ಟ್ ವಿಡಿಯೋ ಅಂತ ಏನಾದರೂ ಮಾಡಿದ್ದೀನಿ ಅಂತಂದರೆ ಅದು ರಾಹುಲ್ ಅವ್ರದ್ದೇ. ಸೊ ನಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರಲಿ, ನಮ್ಮ ಚಾನಲಲ್ಲಿ ಒಂದು ಫಸ್ಟ್ ವಿಡಿಯೋ ಔಟ್ಡೋರಲ್ಲಿ ನಾನು ಒಂದು ಫಸ್ಟ್ ವಿಡಿಯೋ ಮಾಡಿದ್ದು. ಸೊ ಭಯದಲ್ಲೇ ಸ್ಟಾರ್ಟ್ ಮಾಡಿದಂತಹ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋ ರಾಹುಲ್ ಅವ್ರದ್ದೇ ಮಾಡಿದ್ದು. ಸೊ ಅವತ್ತಿಂದ ಇವತ್ತಿನವರೆಗೂ ಕೂಡ ಸೊ ಹಾಗೆ ನಡ್ಕೊಂಡು ಬರ್ತಾ ಇದೆ. ಹೆಂಗೆ ಅನಿಸಿದೆ ರಾಹುಲ್ ಅವರೇ? ಸೊ ಫಸ್ಟ್ ವಿಡಿಯೋಗೂ ಮತ್ತು ಇವತ್ತಿನ ವಿಡಿಯೋಗೂ ಮೇ ಬಿ ಥರ್ಡ್ ಟೈಮ್ ಬರ್ತಾ ಇದ್ದೀರಾ ನಮ್ಮ ಚಾನಲ್ ಅಲ್ಲಿ? ಹೌದು, ತುಂಬ ಖುಷಿ ಆಗ್ತಾ ಇದೆ. ಮೊದಲು ಬಂದಾಗ ನಿಮಗೆ ಎಲ್ಲ ಮಾಹಿತಿಗಳು ನಾವು ಕೊಟ್ಟಿದ್ವಿ. ಆಗಲೂ ಕೂಡ ನಿಮಗೆ ಸಹಕಾರಗಳೆಲ್ಲ ಮಾಡಿದ್ವಿ. ನಿಮಗೆ ಎಲ್ಲ ಮಾಹಿತಿಗಳು ಕೊಟ್ಟಾಗ ನಿಮ್ಮ ಚಾನಲಲ್ಲೂ ಕೂಡ ತುಂಬ ಗ್ರಾಹಕರು ತುಂಬ ಒಳ್ಳೆ ಪ್ರಶಂಸೆಗಳನ್ನ ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಇದು ಹೊಸ ಕಾನ್ಸೆಪ್ಟು, ಇದು ಯಾರು ಮಾಡಿರಕ್ ಸಾಧ್ಯ ಇಲ್ಲ ನನಗೆ ಗೊತ್ತಿದ್ದಂಗೆ. ಇದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಪ್ರತಿಯೊಬ್ರು ನೋಡ್ತಾರೆ, ಪ್ರತಿಯೊಬ್ಬರಿಗೂ ಇದು ಹೊಸ, ಯಾಕಂದ್ರೆ ಜನ ಹೊಸತನನ ನೋಡ್ತಾರೆ. ಅದರಿಂದ ಇದು ನೀವು ಮಾಡ್ತಾ ಇರೋದು ಒಳ್ಳೇದೇ, ನಿಮ್ಗೆ ಒಳ್ಳೆ ಪ್ರಶಂಸೆ ಸಿಗ್ತದೆ ಅಂತ ಹೇಳಿ. ಆಕ್ಚುಲಿ ಫಸ್ಟ್ ವಿಡಿಯೋಗೂ ಎನ್ಕರೇಜ್ಮೆಂಟ್ ರಾಹುಲ್ ಅವ್ರ ಕಡೆಯಿಂದ ಹಂಗೆ ಇತ್ತು ನಮ್ಮ ಚಾನೆಲ್ ಸ್ಟಾರ್ಟ್ ಮಾಡಿದಾಗ, ಅಂಡ್ ಈಗಲೂ ಕೂಡ ಎನ್ಕರೇಜ್ಮೆಂಟ್ ಹಾಗೆ ಇದೆ. ಸೊ ಮುಂದೆ ಕೂಡ ಹಾಗೆ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮತ್ತೊಂದು ವಿಷಯ ಅಂತಂದ್ರೆ, ಅಧ್ಯಕ್ಷರು ಕೂಡ ಆಗಿದ್ದೀರಾ ಈಗ. ಕಂಗ್ರಾಟ್ಸ್ ಹೇಳ್ಬೇಕು ನಿಮಗೆ. ಸಾಕಷ್ಟು ಬ್ಯುಸಿ ಶೆಡ್ಯೂಲ್ಸ್ನಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅಂಡ್ LLB ಕಂಪ್ಲೀಟ್ ಆಯಿತು ಅನ್ಸುತ್ತಲ್ಲ, LLB ಮಾಡ್ತಾ ಇದ್ರು, LLB ಕೂಡ ಕಂಪ್ಲೀಟ್ ಆಗಿದೆ. ಅಧ್ಯಕ್ಷರಾಗಿ ಈ ಕಡೆ ಕುರಿ ಮತ್ತು ಮೇಕೆ ಫಾರ್ಮ್ ಅನ್ನು ಕೂಡ ಮೇಂಟೈನ್ ಮಾಡ್ತಾ, ಈ ಕಡೆ ಈಗ ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಪೋಸ್ಟ್ಗಳು ಹಾಕ್ತಾ ಇರ್ತಾರೆ, ಸಾಮಾಜಿಕ ಕೆಲಸಗಳು ತುಂಬ ಮಾಡ್ತಾ ಇದ್ದಾರೆ ಅಧ್ಯಕ್ಷರಾದ್ಮೇಲೆ. ಸೊ ಇದೇ ರೀತಿ ನಿಮ್ಮ ಸಾಮಾಜಿಕ ಕಾರ್ಯಗಳು ಮುಂದುವರಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ನಿಮ್ ಸಹಕಾರ, ನಿಮ್ ಬೆಂಬಲ, ನಿಮ್ ಸಪೋರ್ಟ್. ಯಾಕಂದ್ರೆ ರೈತರ ಬಗ್ಗೆ ಮಾಹಿತಿ ನೀವು ತುಂಬಾನೇ ಕಾಳಜಿ ವಹಿಸಿ, ನೀವು ಇರೋ ಜಾಗದಿಂದ ಬೇರೆ ಕಡೆ ಹೋಗಿ ಅವೆಲ್ಲ ಯಾರು ಸುಮ್ಮನೆ ಮಾಡೋದಿಲ್ಲ ಮೇಡಮ್. ಅದ್ರ ಬಗ್ಗೆ ಕಾಳಜಿ ಇರೋಂಥವ್ರು, ಪ್ರೀತಿ ಇರೋಂಥವ್ರೆ ಮಾಡೋದು. ನಿಮ್ಗೆ
ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ. ಯಾಕಂದರೆ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಒಂದು ಪ್ರಸಾರ ಮಾಡ್ತಾ ಇದ್ರಿ. ಯಾಕಂದರೆ ನಮಗೆ ಮಾಹಿತಿ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ಜನರಿಗೆ ಯಾವ ರೀತಿ ಏನು ನಡೀತಾ ಇದೆ. ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಯಾವ ಹೊಸ ಇದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾ ಇರ್ತೀರಾ. ನಿಮಗೆಲ್ಲ ಧನ್ಯವಾದಗಳು. ಅದೇ ರೀತಿ ನಮಗೆ ಜನ ಆಶೀರ್ವಾದ ಮಾಡಿರೋದ್ರಿಂದ ನಾವು ನಮ್ಮ ಕೆಲಸ ಮಾಡ್ಕೊಡ್ಬೇಕಾಗ್ತದೆ. ಎಲ್ಲ ಕೆಲಸದ ಜೊತೆ ನಮ್ಮ ಕೆಲಸನೂ ಜನದ ಕೆಲಸನೂ ಮಾಡಿಕೊಂಡು ಎಲ್ಲ ಮಾಹಿತಿಗಳು ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಮೇಡಮ್. ಖಂಡಿತ ರಾಹುಲ್ ಅವರೇ, ಖಂಡಿತ ಈ ಒಂದು ಫಾರ್ಮ್ಲ್ಯಾಂಡ್ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರು ತಿಳ್ಕೊಳ್ಳುವಂತಹ ಕುತೂಹಲದಿಂದ ಇದ್ದಾರೆ. ಇನ್ನೊಂದು ರಿಕ್ವೆಸ್ಟ್, ನಮ್ಮ ಭಾಗದಲ್ಲಿ ಓರಿ ಸಾಕುವಂತವರ ಸಂಖ್ಯೆ ತೀರಾ ಕಡಿಮೆ ಇದೆ. ನೋಡಿ ಮನ್ಸು ಮಾಡಿ ಕುರಿ ಮತ್ತು ಮೇಕೆ ಜೊತೆಗೆ ಓರಿಗಳನ್ನು ಕೂಡ ಸಾಕಿ ಯಂಗ್ಸ್ಟರ್ಸ್ಗೆ ಮುಂದಿನ ದಿನಗಳಲ್ಲಿ ಹಳ್ಳಿಕಾರ್ ಬಗ್ಗೆ ನಮ್ಮ ಭಾಗದಲ್ಲಿ ಇನ್ಸ್ಪೈರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಮಾಡೋಣ ಮೇಡಮ್. ಈಗ ಹಿಂದೆ ನಮ್ಮ ತಾತ ಮುತ್ತಾತ ಕಾಲದಲ್ಲೆಲ್ಲ ಸಾಕ್ತಾ ಇದ್ರು. ಈಗ ಅದ್ರ ಬಗ್ಗೆ ನಮ್ಮ ತಂದೆಯವರು ಅದೆಲ್ಲ ಕುರಿ ಹಸುಗಳೆಲ್ಲ ಇದಾವೆ ನಮ್ಮ ಮನೆಗಳು. ಈಗಲೂ ಹಸು ಎಲ್ಲ ಇದೆ. ಓರಿಗಳನ್ನ ಒಂದ್ 2 ಜೊತೆ ಕಟ್ಟೋಣ ಅಂತ ಆಲೋಚನೆ ಮಾಡ್ತಾ ಇದೀನಿ. ಮಾಡೋಣ ಮೇಡಮ್. ಖಂಡಿತ ಮುಂದಿನ ದಿನಗಳಲ್ಲಿ ಸಿಂಚನ ಕುರಿ ಮತ್ತು ಮೇಕೆ ಫಾರ್ಮ್ ಬಂದ್ರೆ ನೀವು ಓರಿಗಳನ್ನು ಕೂಡ ಸದ್ಯದಲ್ಲೇ ನೋಡ್ತೀರಾ. ಬನ್ನಿ, ಹಾಗಿದ್ರೆ ಮುಂದೆ ಹೋಗಿ ಫಾರ್ಮ್ಲ್ಯಾಂಡ್ ನ ನೋಡ್ತಾ ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋಣ. ನಾವು ಪ್ರತಿಯೊಂದು ಪ್ಲಾಟ್ಗೂ ನ್ಯಾಚುರಾಲಿಟಿ ಗೋಸ್ಕರ ನಾವು ಪ್ರತಿಯೊಂದು ಪ್ಲಾಟ್ಗೂ ಜೇನಿನ ಪೆಟ್ಟಿಗೆನ ಇಟ್ಟಿರ್ತೀವಿ. ಈಗ ಇದು ಡೆಮೋ ಪೀಸು. ನಾವು ಇದನ್ನ ವಿಶೇಷವಾಗಿ ಯಾವ ರೀತಿ ಇರುತ್ತದೆ ಅಂತ ಹೇಳೋಕ್ಕೆ ಒಂದು ಡೆಮೋ ಪೀಸಾಗಿ ತಂದು ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರು ಪ್ಲಾಟ್ ತೊಗೊಂಡಿದ್ದಾದ್ಮೇಲೆ ಪ್ರತಿಯೊಬ್ಬರಿಗೂ ನಾವು ಇದನ್ನು ಫಿಕ್ಸ್ ಮಾಡಿಕೊಡ್ತೀವಿ. ಇನ್ ದ ಸೆನ್ಸ್, ಯಾಕಂದರೆ ಈಗ ನೀವು ತಿಂತಾರಂಥ ಆಹಾರ ಪ್ರತಿಯೊಂದು ಎಲ್ಲ ನೀವು ನೋಡ್ಬೋದು ಕಲುಷಿತ ಎಲ್ಲ. ಪ್ರತಿಯೊಂದು ಇದು ಏಜೆಂಟ್ಸು ಕಲರಿಂಗ್ಸು ಅದೆಲ್ಲ ಹಾಕಿ ಆರೋಗ್ಯನ ಕೆಡ್ತಾ ಇದೆ. ಆದ್ದರಿಂದ ನ್ಯಾಚುರಾಲಿಟಿ ಒಳ್ಳೆ ಇದು ಸಿಗಬೇಕಂತೇಳಿ ಇದನ್ನು ನಾವು ಫಾರ್ಮ್ ಥೀಮಲ್ಲಿ ಇದನ್ನು ಮಾಡಿರ್ತೀವಿ. ಇನ್ ದ ಸೆನ್ಸ್, ನೀವು ಯಾವಾಗಲೇ ಬಂದ್ರೂ ಜೇನುತುಪ್ಪ ನೀವು ಇಲ್ಲೇ ಸವಿಬೋದು. ನ್ಯಾಚುರಲ್ ಆಗಿ ಇಲ್ಲೇ ಕಿತ್ತು ಇಲ್ಲೇ ತಿನ್ನೋಂಥ ಒಂದು ಉದ್ದೇಶ ಆಗಿರ್ತದೆ. ಎಲ್ಲ ಕಡೆನೂ ಇದನ್ನ ಇಡ್ತೀವಿ. ಇದು ಡೆಮೋ ಆಗಿ ಇಟ್ಟಿದೀವಿ ಅಷ್ಟೇ. ನೆಕ್ಸ್ಟ್ ಇದನ್ನ ಎಲ್ಲ ಕಡೆ ಇಟ್ಟಿರ್ತೀವಿ. ಈ ಜೇನಿನ ಗೂಡುಗೆ ಇದಕ್ಕೆ ಹೂಗಳು ಬೇಕಲ್ವಾ, ಹೂವು ಮತ್ತೆ ಇದೆಲ್ಲ ಇದ್ರೇನೆ ಅದು ನೆಕ್ಟರು ಇದ್ರಲ್ಲಿ ತುಪ್ಪ ಬರೋಂಥದ್ದು. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಈ ಪ್ಲಾಟ್ ಅಲ್ಲಿ ಒಂದು 2,000 to 3,000 ಸಸಲ್ಫೇನಿಯಾ ಗಿಡ ಅಂತ ಹಾಕಿದೀವಿ. ಅದರಲ್ಲಿ ಜೇನುಗೂಡು ಅದನ್ನ ಅಟ್ರಾಕ್ಷನ್ ಆಗಿ ಹೂಗಳ ಹತ್ರ ಹೋಗಿ ನೆಕ್ಟರ್ ಕಲೆಕ್ಟ್ ಮಾಡ್ಕೊಂಬಂದು ಇದರಲ್ಲಿ ತುಪ್ಪನ ಇದು ಮಾಡೋಂಥ ಆಗುತ್ತೆ. ಹನಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆಲ್ಲ. ಅದರಿಂದ ಈ ಒಂದು ಉದ್ದೇಶದಿಂದ ಈ ಜೇನಿನ ಗೂಡನ್ನ ಇಟ್ಟಿರ್ತೀವಿ. ಓಕೆ, ಸೊ ಎಲ್ಲ ಒಂದು ಕೂಡ ನ್ಯಾಚುರಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಎಲ್ಲ ಕಡೆಗೂ ಕೂಡ ಗಿಡಗಳನ್ನು ಹಾಕಿದ್ದಾರೆ. ಮೇ ಬಿ ಇನ್ನೊಂದು 5 years ಅನ್ಸುತ್ತಲ್ವಾ, ಫುಲ್ ಗ್ರೀನರಿ ಇರುತ್ತೆ ಅನ್ಸುತ್ತೆ ಎಲ್ಲ ಕಡೆ. 5 years ಬೇಕಾಗಿಲ್ಲ ಮೇಡಮ್. ನಮ್ಮ ಈ ರೈನಿ ಸೀಸನ್ ಕಂಪ್ಲೀಟ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಒಂಥರ ಬೇರೆ ವಾತಾವರಣಕ್ಕೆ ಬಂದಂಗೆ ಇರುತ್ತೆ. ಏನಂದ್ರೆ ಇದು ಉದ್ದೇಶ ನಿಮ್ಗೆ ಇಲ್ಲಿ ಕ್ಲೈಮೇಟ್, ಹೊರಗಡೆ ಕ್ಲೈಮೇಟ್ಗೆ ಇಲ್ಲಿನ ಕ್ಲೈಮೇಟ್ಗೆ 2 degree Celsius ಕಮ್ಮಿ ಇರುತ್ತೆ. ಇಲ್ಲಿ ಮೈಕ್ರೋ ಕ್ಲೈಮೇಟ್ ಆಗಿ ಫಾರ್ಮೇಟ್ ಆಗುತ್ತೆ. ಯಾಕಂದ್ರೆ ವೆರೈಟೀಸ್ ಆಫ್ ಫ್ರೂಟ್ ಮತ್ತೆ ವೆರೈಟೀಸ್ ಆಫ್ ಇದು ಟಿಂಬರ್ ಪ್ಲಾಂಟ್ಸ್ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಮೈಕ್ರೋ ಕ್ಲೈಮೇಟ್, ಒಳ್ಳೆ ವಾತಾವರಣ. ಈ ವಯಸ್ಸಾಗಿ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇರೋಂಥವ್ರಿಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಎಲ್ಲರೂ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ಯಾಕಂದ್ರೆ ಸಿಟಿ ಲೈಫಲ್ಲಿ ಆ ಟ್ರಾಫಿಕ್, ಆ ಜನಚಾಟದ ಮಧ್ಯೆ ಇದ್ದು ಎಲ್ಲ ಇದಾಗಿರ್ತಾರೆ. ಅದರಿಂದ ಇದು ಈ ಒಂದು ಫಾರ್ಮ್ ಲ್ಯಾಂಡ್ಗೆ ಬಂದಾಗ ಎಲ್ಲ ಮರೆತು ಒಂದು ಒಳ್ಳೆ ಯಾವುದೋ ಒಂದು ಬೇರೆ ಪ್ರದೇಶಕ್ಕೆ ಬಂದಂಗೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ರಾಹುಲ್ ಅವರೇ, ಮತ್ತೆ ಈಗ ಆಕ್ಟಿವಿಟೀಸ್ ಬೇರೆ ಸ್ಟಾರ್ಟ್ ಮಾಡಿದ್ದೀರಾ. ಎವ್ರಿ ವೀಕೆಂಡ್ ಆಕ್ಟಿವಿಟೀಸ್ ಇರುತ್ತೆ. ಅದರಲ್ಲೂ ಕೂಡ ನಮ್ಮ ಹಳೆ ಕಾಲದ ಆಟಗಳನ್ನು ಆಡಿಸ್ತಾ ಇದ್ದೀರಾ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಕಸ್ಟಮರ್ಸ್, ನೋಡೋದು ಕೂಡ ವಿಸಿಟರ್ಸ್ ಬರ್ತಾ ಇದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಈ ಉದ್ದೇಶ ಏನು ಅಂದ್ರೆ, ಈ ಸಿಟಿ ಲೈಫು ಎಲ್ಲರಿಗೂ ಬೇಜಾರಾಗಿರುತ್ತೆ. ಯಾಕಂದ್ರೆ ಹಳ್ಳಿ ವಾತಾವರಣ ಅಂತ ಬಂದಾಗ, ಈ ಹಳ್ಳಿ ಕಡೆ ಬಂದಾಗ ಹಸುಗಳಾಗಿರ್ಬೋದು, ಕೋಳಿ, ಕುರಿ, ಮೇಕೆ, ಅದ್ರ ಬಗ್ಗೆ ಎಲ್ಲ ತಿಳಿಬೇಕು. ಅದೇ ರೀತಿ ನಾವು ಇಲ್ಲಿ ನಮ್ಮ ಜಾಗಕ್ಕೆ ಬಂದಾಗ ಅವ್ರಿಗೆ ಏನು ತೊಂದರೆ ಆಗ್ದಿರಾ ಅವ್ರಿಗೆಲ್ಲ ಅನುಕೂಲಗಳು ಮಾಡಿ, ಪ್ರತಿ ವಾರದಲ್ಲೂ ನಾವು ಭಾನುವಾರ ಶನಿವಾರ ಅವ್ರಿಗೆ ವೀಕೆಂಡ್ ಹೋಮ್ಸ್ ಥರ ಮಾಡಿ ಅವ್ರಿಗೆ ಪ್ರತಿಯೊಂದು ಮನರಂಜನೆ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಆರ್ಗನೈಸ್ ಮಾಡಿ, ಆಮೇಲೆ ದೇಸಿ ಕ್ರೀಡೆಗಳು
ಅವ್ರ ಕೈಯಲ್ಲಿ ಬಂದಿರೋರ ಕೈಯಲ್ಲಿ ನಾವು ಹಗ್ಗ ಜಗ್ಗಾಟ ಆಗಿರ್ಬೋದು, ಲಗೋರಿ ಆಗಿರ್ಬೋದು, ಗಿಲ್ಲಿ ದಾಂಡ್ಲ ಆಗಿರ್ಬೋದು. ಅದೇ ರೀತಿ ನಾವು ಹಳ್ಳಿಕಾರ್ ಎತ್ತು ಕೂಡ ಇಟ್ಟಿದ್ದೀವಿ. ಅದರಲ್ಲಿ ಬುಲಕ ಡ್ರೈವ್ ಕೂಡ ಮಾಡಿಸ್ತಾ ಇದೀವಿ ಕೆಲವ್ರಿಗೆ, ಯಾಕಂದ್ರೆ ಕೆಲವ್ರು ನೋಡೇ ಇರಲ್ಲ, ಅದು ಒಂದು ಅನುಭವ ತಗೊಳ್ಳಿ ಅಂದ್ಬಿಟ್ಟು ಅದನ್ನು ಮಾಡಿಸ್ತಾ ಇದೀವಿ. ನೀವು ಈಗ ಬರೋವಂಥವ್ರು, ಈಗ ವೀಕ್ಷಕರು ನೋಡ್ತಾರೆ ಅಂತವ್ರು ಬಂದು ಪಾಲ್ಗೊಳ್ಳಿ, ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಎಲ್ಲ ಬಂದು ನೀವು ಎಕ್ಸ್ಪೀರಿಯನ್ಸ್ ಆಗ್ಬೋದು. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬಂದು ನೀವು ಇಲ್ಲಿ ನೋಡಿದಾಗ ನೀವು ಪ್ರತಿಯೊಂದು ಇಷ್ಟಪಟ್ಟು ನೀವು ಇಲ್ಲಿ ಒಂದು ಪ್ಲಾಟ್ ಕೂಡ ಪರ್ಚೇಸ್ ಮಾಡ್ತೀರಾ ಅಂತ ನನ್ನ ಭಾವನೆ. ಸೊ ಎವ್ರಿ ವೀಕೆಂಡ್ ಏನು ಅಂತಂದರೆ ಯಾವುದೇ ರೀತಿಯಾದಂಥ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ, ಟೋಟಲಿ ಫ್ರೀ ಇರುತ್ತೆ. ಮತ್ತು ಗೇಮ್ಸ್ ಎಲ್ಲ ಕೂಡ ಕಂಡಕ್ಟ್ ಮಾಡ್ತಾರೆ. ಎಲ್ಲ ಕೂಡ ದೇಶೀಯ ಒಂದು ಕ್ರೀಡೆಗಳು, ಹಳೆ ಕ್ರೀಡೆಗಳನ್ನು ಕಂಡಕ್ಟ್ ಮಾಡ್ತಾರೆ, ಆಡಿಸ್ತಾರೆ. ಮತ್ತು ಫುಡ್ ಕೂಡ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ ಕೂಡ. ಆ್ಯಂಡ್ ನಿಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಸಿಟಿಯಿಂದ ಹೊರಗಡೆ ಬಂದು ಒನ್ ಡೇ ಆರಾಮಾಗಿ ಇಲ್ಲಿ ಸ್ಟೇ ಮಾಡಿಕೊಂಡು ಆರಾಮಾಗಿ ಗೇಮ್ಸ್ನ ಆಡಿಕೊಂಡು ಒಂದು ಚೇಂಜ್ ಇರುತ್ತೆ. ಒಂದು ನಿಮಗೆ ಕೂಡ ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಖಂಡಿತ ಯಾರಾದರೂ ಬರಬೇಕು, ವಿಸಿಟ್ ಮಾಡಬೇಕು ಅಂತಂದರೆ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ. ವೀಕೆಂಡ್ ಯಾರಾದರೂ ಬಂದು ವಿಸಿಟ್ ಮಾಡಬೇಕು ಅಂತಂದರೆ ಖಂಡಿತ ಬಂದು ವಿಸಿಟ್ ಮಾಡ್ಬೋದು. ಸೊ ಒಂದು ರೀತಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ, ಈಗ ಸಾಕಷ್ಟು ಜನ ಈಗ IT ಉದ್ಯೋಗಿಗಳಿಗೆ ವಾರ ಪೂರ್ತಿ ಕೆಲಸ ಮಾಡಿ ಏನಂತಂದರೆ ಬೇಸತ್ತು ಹೋಗಿರುತ್ತೆ, ತುಂಬ ಸ್ಟ್ರೆಸ್ ಆಗಿರುತ್ತೆ. ಅವ್ರಿಗೆ ಒಂಥರ ಫಾರ್ ಚೇಂಜ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಗೇಮ್ಸ್ ಎಲ್ಲ ಆಡಿ ಒಂದು ಗ್ರೀನ್ರಿ ಮಧ್ಯೆ ಇದ್ದು ತುಂಬ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಮತ್ತು ಇನ್ನೊಂದೇನು ಅಂದರೆ ಎಲ್ರಿಗೂ ಕೂಡ ಲೈಫ್ನಲ್ಲಿ ಒಂದು ಮನೆ ಕಟ್ಕೋಬೇಕು ಅನ್ನೋದು ಒಂದು ದೊಡ್ಡ ಆಸೆ. ಅದರಲ್ಲೂ ಕೂಡ ನಮ್ಮದೇ ಆದಂತಹ ಒಂದು ಸ್ವಂತ ಜಮೀನು ಇರಬೇಕು ಅನ್ನೋದು ಒಂದು ತುಂಬ ದೊಡ್ಡ ಆಸೆ ಆಗಿರುತ್ತೆ. ಬಟ್ ಈಗಿರುವಂತಹ ಈ ದುಬಾರಿ ರೇಟ್ನಲ್ಲಿ ಒಂದು ಸೈಟ್ ತೊಗೊಳ್ಳೋದೇ ಒಂದು ಕನಸಿನ ಮಾತು. ಅದರಲ್ಲೂ ಜಮೀನು ತೊಗೊಳ್ತೀವಿ ಅಂತಂದರೆ ಖಂಡಿತ ಅದು ದೂರದ ಮಾತಾಗಿರುತ್ತೆ. ಈ ಒಂದು ಲ್ಯಾಂಡ್ ಬಗ್ಗೆ ಹೇಳೋದಾದರೆ ರಾಹುಲ್ ಅವರೇ ಒಟ್ಟು ಇದು ಎಷ್ಟು ಎಕರೆನಲ್ಲಿರುವಂತಹ ಲ್ಯಾಂಡ್ ಇದು? ಮೇಡಮ್, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮ್ಮ ಇವರು ತನುಷ್ ಅವರು ಅಂತಿದ್ದಾರೆ, ಅವರು ನಿಮಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಪ್ರತಿಯೊಂದು ಇಂಚಿಂಚು ಇಲ್ಲಿ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಮಾಡ್ತಾರಂಥದ್ದು ಎಲ್ಲ ಪ್ರತಿಯೊಂದು ಅವರೇ. ಅದರಿಂದ ಅವ್ರಿಗೆ ನಾವು ಬನ್ನಿ ತನುಷ್ ಅವರೇ, ಬನ್ನಿ ಸರ್, ಅವ್ರು ನಿಮಗೆ ಎಲ್ಲ ಮಾಹಿತಿಗಳು ಕೊಡ್ತಾರೆ, ಯಾವ ರೀತಿ ಏನು ಎಲ್ಲ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ. ಹೆಂಗೆ ಅನಿಸ್ತಾ ಇದೆ ನೆರಳು ಪ್ರಾಜೆಕ್ಟ್ ನಿಮಗೆ? ನಮ್ದೇ ನೆರಳು ಪ್ರಾಜೆಕ್ಟ್. ಸೊ ನಾವು ತುಂಬಾ ಯೂನಿಕ್ ಮಾರ್ಕೆಟ್ ಅಲ್ಲಿ, ಯಾಕೆ ಅಂತ ಹೇಳಿದ್ರೆ ಪ್ಲಾಟ್ ಪರ್ಚೇಸ್ ಮಾಡಿದ್ಮೇಲೆ ನಾವು ಪೇಮೆಂಟ್ ಮಾಡಿದ್ಮೇಲೆ ಪ್ಲಾನ್ಸ್ ಹಾಕೊಡೋದಲ್ಲ, ನಾವು ಕಸ್ಟಮರ್ಸ್ಗೆ ತಗೊಳ್ಳೋರಿಗೆ ರೆಡಿ ಕೇಕ್ ಕೊಟ್ಟಿದ್ದೀವಿ. ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಯೂನಿಕ್ ಅಂತ ಹೇಳ್ಬೋದು. ಸೊ ನಾವು ನಮ್ಮ ಬೇರೆ ಪ್ರಾಜೆಕ್ಟ್ಸ್ ನೋಡಿದ್ರೆ ಕಂಪ್ಯಾರಿಟಿವ್ಲಿ ನಾವು ಪೇಮೆಂಟ್ ಮಾಡಿದ್ಮೇಲೆ ನಾವು ಇಂಥ ಪ್ಲಾಂಟ್ಸ್ ಬೇಕು ಅಂತ ಹೇಳಿದ್ಮೇಲೆ ಪ್ಲಾಂಟೇಶನ್ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ನಾವು ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮಾಡಿ ಇಲ್ಲಿ ಎಲ್ಲ ಯಾವ್ಯಾವ ಪ್ಲಾಂಟ್ಸ್ ಬೆಳೆಸ್ಬೋದು ಅಂತ ಟೆಸ್ಟಿಂಗ್ ಮಾಡಿಕೊಂಡು 20 ಫ್ರೂಟ್ಸು ಮತ್ತು 20 ಟಿಂಬರ್ ಟ್ರೀಸ್ ಹಾಕಿದ್ದೀವಿ ಒಂದು ಸಿಂಗಲ್ ಪ್ಲಾಟಲ್ಲಿ, 6000 ಸ್ಕ್ವೇರ್ ಫೀಟಲ್ಲಿ. ಆ 20 ಫ್ರೂಟ್ಸ್ ಏನಕ್ಕೆ ಅಂತ ಹೇಳಿದ್ರೆ, ನಾವಿವಾಗ ಬ್ಯಾಂಗ್ಳೂರಿನಲ್ಲಿ ಈ ಸ್ಟ್ರೆಸ್ ನಲ್ಲಿ ಬದುಕ್ತಾ ಇರ್ತೀವಲ್ವಾ, ನಾಳೆ ದಿನ ಏನೇ ದೊಡ್ಡ ತೊಂದರೆ ಆಯ್ತು, ಇವಾಗ ಲಾಸ್ ಏಂಜಲಸ್ ನಲ್ಲಿ ಫುಲ್ ಫೈರ್ ಆಯ್ತು, ಆ ರೀತಿ ಇವಾಗ ವಾಟರ್ ಕ್ರೈಸಿಸ್ ಆಯ್ತು ಹೋದ ವರ್ಷ ಮಾರ್ಚಲ್ಲಿ ತುಂಬಾ ನೀರು ಕಡಿಮೆ ಆಗಿತ್ತು. ಅದೇ ತರ ಬೆಂಗಳೂರಿನಲ್ಲಿ ಏನೇ ತೊಂದರೆ ಆಯ್ತು, ನಮಗೆ ಅಂತ ಒಂದು ಎಸ್ಕೇಪಿಂಗ್ ಪ್ಲಾನ್ ಇರಬೇಕು, ಅದು ಜನರಿಗೆ ಗೊತ್ತಾಗಬೇಕು. ಸೊ ಬಂದಾಗ ಒಂದು ಮನುಷ್ಯನಿಗೆ ಒಂದು ಫ್ಯಾಮಿಲಿಗೆ 6000 ಸ್ಕ್ವೇರ್ ಫೀಟ್ ಸಾಕು ಬಂದು ಬದುಕಕ್ಕೆ. ಒಂದು ವರ್ಷದಲ್ಲಿ 500 kg ಹಣ್ಣು ಕೊಡುತ್ತೆ. ನಾವು 20 ಫ್ರೂಟ್ಸ್ ಹಾಕಿದೀವಿ, ತೆಂಗಿನ ಮರ ಒಂದು ಹಾಕಿದೀವಿ ಹೈಬ್ರಿಡ್, ಅದು ವರ್ಷ ಪೂರ್ತಿ ನಿಮಗೆ ಈಲ್ಡ್ ಕೊಡುತ್ತೆ. ಸಪೋಟ ಹಾಕಿದೀವಿ, 7 ತಿಂಗಳಿಂದ 8 ತಿಂಗಳು ನಿಮ್ಗೆ ಅದು ಈಲ್ಡ್ ಕೊಡುತ್ತೆ. ಸೊ ಗೋವಾ ಹಾಕಿದೀವಿ, ಜಾಕ್ ಫ್ರೂಟ್ ಹಾಕಿದೀವಿ, ಮ್ಯಾಂಗೋ, ಸಪೋಟ, ಸ್ಟಾರ್ ಫ್ರೂಟು, ಲಿಚ್ಚಿ. ಸೊ ಯಾರು ಈ ತರ ಹಾಕಿಲ್ಲ ಇದುವರೆಗೂ. ವಿ ಆರ್ ವೆರಿ ಯೂನಿಕ್. ಮತ್ತೆ 20 years ಆಫ್ ಮೇಂಟೆನೆನ್ಸ್ ಕೊಡ್ತಾ ಇದ್ವಿ. ಇವಾಗ ನಿಮ್ಮ 55ನೇ ವರ್ಷಕ್ಕೆ ರಿಟೈರ್ಡ್ ಆಗಿ ನೀವು ಇಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಗಿಡಗಳೆಲ್ಲ ಬೆಳೆದಿರುತ್ತೆ. 20 ವರ್ಷ ನಾವು ಮೇಂಟೈನ್ ಮಾಡಿರ್ತೀವಿ. ಇದು ಟೈಮ್ ಆಫ್ ಹಾರ್ವೆಸ್ಟಿಂಗ್ ಇದು ಮಹಾಗೋನಿ ಟ್ರೀಸ್ ಒಂದು 10 ರಿಂದ 12 ವರ್ಷದಲ್ಲಿ ನೀವು ಅದನ್ನ ಹಾರ್ವೆಸ್ಟ್ ಮಾಡಿದ್ರೆ ನೀವು ಹಾಕಿರೋ ಪ್ಲಾಟ್ ದುಡ್ಡೇ ವಾಪಸ್ ಬಂದ್ಬಿಡುತ್ತೆ. ಮತ್ತೆ ನಾವು ಒಂದು ಗಿಡದಿಂದ ಒಂದು ಗಿಡಕ್ಕೆ 12 ಫೀಟ್ ಗ್ಯಾಪ್ ಇಟ್ಟಿರ್ತೀವಿ. ಯಾಕಂದ್ರೆ ಅದಕ್ಕೆ ಕರೆಕ್ಟಾಗಿ ಮಿನರಲ್ಸ್ ಸಿಗಬೇಕು ಅಂತೇಳಿ, ಯಾವ್ದು ಪಕ್ಕದಲ್ಲಿ ಮಿನರಲ್ಸ್ ಕ್ಯಾಚ್ ಆಗಬಾರ್ದು ಅಂತೇಳಿ ಜಾಗ ಬಿಟ್ಟಿರ್ತೀವಿ. ಕ್ಲೀನಾಗಿ ನಾವು ವಾಟರ್ ಕೊಟ್ಟರೆ ಸಾಕು, ಅದಕ್ಕೆ ಪ್ರಾಪರ್ ಆಗಿ ಅದಕ್ಕೆ ಮೆನ್ಯೂರ್ಸ್ ಏನನ್ನು ಹಾಕಿದ್ರೆ ಬೇಗ ಅದು ಬೆಳೀತದೆ, ನಮಗೆ ಕ್ಲೀನಾಗಿ ಈಲ್ಡ್ ಸಿಗುತ್ತೆ. ಹೇಳಿ ಮೇಡಮ್.
ಸರ್ ಈಗ ಅಂದರೆ ಎಷ್ಟು ಸ್ಕ್ವೇರ್ ಫೀಟಿಂದ ಎಷ್ಟು ಸ್ಕ್ವೇರ್ ಫೀಟ್ವರೆಗೂ ಲಿಮಿಟೆಡಿಂದ ಎಲ್ಲಿವರೆಗೂ ಇದೆ ಸರ್ ಪರ್ಚೇಸ್ ಮಾಡಬೇಕು ಅಂತ? ಸೊ ಮಿನಿಮಮ್ ಬಂದು 32 acres ಅಲ್ಲಿ 146 ಪ್ಲಾಟ್ಸ್ ಅಲ್ಲಿ ಒಂದು 60 to 70 ಪ್ಲಾಟ್ 6000 ಸ್ಕ್ವೇರ್ ಫೀಟ್ ಇದೆ. 6000 ಸ್ಕ್ವೇರ್ ಫೀಟ್. ಎಸ್, ನಿಮಗೆ ಲಾರ್ಜರ್ ಡೈಮೆನ್ಷನ್ ಬೇಕಂದ್ರೂ 7000, 8000, 9000, 10000 ಕೂಡ ಇದೆ. ಸೊ ಕಮರ್ಷಿಯಲ್ ಪ್ಲಾಟ್ಸು ಇದೆ. ಲಾರ್ಜೆಸ್ಟ್ ಪ್ಲಾಟ್ ಅಂದರೆ 18000 ಸ್ಕ್ವೇರ್ ಫೀಟ್ ಗಂಟ ಇದೆ. 18000 ಸ್ಕ್ವೇರ್ ಫೀಟ್ ವರೆಗೂ ಇದೆ. ಸೊ 6000 ಇಂದ ಮಿನಿಮಮ್ 6000 ಇಂದ ಮ್ಯಾಕ್ಸಿಮಮ್ ನಿಮಗೆ 18000 ಸ್ಕ್ವೇರ್ ಫೀಟ್ ವರೆಗೂ ಕೂಡ ನೀವು ಲ್ಯಾಂಡನ್ನು ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ಮತ್ತು ಗಿಡಗಳನ್ನು ಕೂಡ ಎಲ್ಲ ರೀತಿಯಾದಂತಹ ಹಣ್ಣಿನ ಗಿಡಗಳನ್ನು, ತೆಂಗಿನ ಮರ, ಎಲ್ಲ ರೀತಿಯಾದಂತಹ ಗಿಡಗಳನ್ನು ಹಾಕಿದ್ದಾರೆ. ಮತ್ತು 20 ಇಯರ್ಸ್ವರೆಗೂ ಮೇಂಟೆನೆನ್ಸ್ ಕೂಡ ಫ್ರೀ ಇರುತ್ತೆ. ಮೀನ್ಸ್ ಅವರೇ ಮೇಂಟೆನೆನ್ಸ್ ಮಾಡಿ ಕೊಡ್ತಾರೆ, ನೀರಿನ ತೊಂದರೆ ಇರೋದಿಲ್ಲ. ಸೊ ಎಲ್ಲ ಒಂದು ಪ್ಯಾಕೇಜ್ಡ್ ಆಗಿ ಬರುವಂತಹ ಒಂದು ಲ್ಯಾಂಡ್ ಇದು. ಸೊ ಬೇರೆ ಎಲ್ಲ ಲ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲೆಲ್ಲ ರೆಡಿ ಮಾಡಿ ನಿಮಗೆ ಕೊಡ್ತಿದ್ದಾರೆ. ಸೊ ಬೇರೆ ಕಡೆಯಲ್ಲಿ ನೀವು ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ರೆ ಸಾಯಿಲ್ ಟೆಸ್ಟ್ ಮಾಡೋದ್ರಿಂದ ಹಿಡಿದು, ಬೋರ್ವೆಲ್ ಹಾಕ್ಸೋದ್ರಿಂದ ಹಿಡಿದು, ನೀವೇ ಗಿಡಗಳನ್ನು ನೆಡೋದ್ರಿಂದ ಹಿಡಿದು ಪ್ರತಿಯೊಂದು ನೀವೇ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಕೈಗೆ ಹ್ಯಾಂಡ್ ಓವರ್ ಆಗುವಂತಹ ಒಂದು ಲ್ಯಾಂಡ್ ಇದು. ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಇದನ್ನು. ಸಿಟಿಯಿಂದ ತುಂಬ ಏನೋ ಸ್ವಲ್ಪ ದೂರದಲ್ಲಿ ಒಂದು ಒಳ್ಳೆ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಒಂದು ಪೀಸ್ಫುಲ್ ಆಗಿರುವಂತಹ ಲೈಫನ್ನು ಲೀಡ್ ಮಾಡಬೇಕು, ರಿಟೈರ್ಡ್ ಲೈಫನ್ನು ಒಂದು ಪೀಸ್ಫುಲ್ ಆಗಿ ಲೀಡ್ ಮಾಡಬೇಕು ಅಂತ ಇಷ್ಟಪಡೋರು, ವರ್ಕ್ ಫ್ರಮ್ ಹೋಮ್ ಮಾಡೋರು, ವರ್ಕ್ ಫ್ರಮ್ ಫಾರ್ಮಿಂದ ಮಾಡಬೇಕು ಅಂತ ಇಷ್ಟಪಡೋರು ಖಂಡಿತವಾಗ್ಲೂ ನೋಡಿ, ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಅವರೇ, ಸ್ಕ್ವೇರ್ ಫೀಟ್ಗೆ ಏನು ಪ್ರೈಸ್ ಇದೆ? ತುಂಬ ವೀಕ್ಷಕರು ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಬೆಲೆಯನ್ನು ತಿಳ್ಕೊಳ್ಳೋದಕ್ಕೆ. ಪರ್ ಸ್ಕ್ವೇರ್ ಫೀಟ್ ಏನು ಪ್ರೈಸ್ ಇದೆ? ಸೊ ನಾವು ಪರ್ ಸ್ಕ್ವೇರ್ ಫೀಟ್ 495 ತುಂಬ ರೀಸನಲ್ ಆಗಿ ಚಾರ್ಜ್ ಮಾಡ್ತೀವಿ ಮೇಡಮ್. ಮತ್ತು ನಾವು ಪ್ರತಿ ವಾರ ಒಂದೊಂದು ಇವೆಂಟ್ ಕಂಡಕ್ಟ್ ಮಾಡ್ತಿದ್ವಿ. ಸೊ ನಾವು ಒಂದೊಂದು ಇವೆಂಟ್ ಕಂಡಕ್ಟ್ ಮಾಡಿದಾಗ ಒಂದೊಂದು ಆಫರ್ಸ್ಗಳು ಕೊಡ್ತೀವಿ. ಸೊ ಪರ್ಟಿಕ್ಯುಲರ್ಲಿ ಇವತ್ತು ರಿಪಬ್ಲಿಕ್ ಡೇಗೆ ನಾವು ಡೈರೆಕ್ಟ್ಲಿ 100 rupees ಡಿಸ್ಕೌಂಟ್ ಕೊಡ್ತಾ ಇದ್ವಿ. ಇವತ್ತು ಯಾರಾದರೂ ಬುಕ್ ಮಾಡೋದಾದ್ರೆ 400 rupees ಫ್ಲಾಟ್ 400 rupees ಕೊಡ್ತಾ ಇದ್ವಿ. 100 ರೂಪಾಯಿ ಡಿಸ್ಕೌಂಟ್ ಇದ್ದಿದ್ರೆ 6000 ಸ್ಕ್ವೇರ್ ಫೀಟ್ 6 ಲಕ್ಷ ಅವರಿಗೆ ಉಳಿತು. 10,000 ಸ್ಕ್ವೇರ್ ಫೀಟ್ ತಗೊಂಡ್ರೆ ಅವ್ರಿಗೆ 10 ಲಕ್ಷ ಉಳಿತು. ಹಾಗೆ ವಾರ ಇವೆಂಟ್ಸ್ ಇರುತ್ತೆ. ಸೊ ಅವ್ರು ಬರೋದೇನಾದ್ರೆ ನಮ್ದು IVR ನಂಬರ್ 9023700300ಗೆ ಕಾಲ್ ಮಾಡಿದ್ರೆ ಹೆಡ್ ಕೌಂಟ್ ಎಷ್ಟು ಅಂತ ತಿಳಿಸಿದ್ರೆ ನಾವಿಲ್ಲಿ ಫುಡ್ ಎಲ್ಲ ಅರೇಂಜ್ ಮಾಡಿರ್ತೀವಿ. ಎಲ್ಲಾ ರೀತಿ ಟ್ರೆಡಿಷನಲ್ ಗೇಮ್ಸ್ ಅಲ್ಲಿ ಇರುತ್ತೆ. ಕ್ರಿಕೆಟ್ ಪ್ಯಾಡಿಷನ್ ನೆಟ್ ಇದೆ. ಇಲ್ಲಿ ಉಳಿಬೇಕಂದ್ರೆ ಕಾಟೇಜಸ್ ಇದೆ. ಈವ್ನಿಂಗು ಫ್ಯಾಮಿಲೀಸ್ಗೆಲ್ಲ ಕರೋಕಿ ಮತ್ತೆ ಇದು ಕ್ಯಾಂಪ್ ಫೈರ್ ಎಲ್ಲ ಇದೆ. ಮತ್ತೆ ಹುಡುಗರಿಗೆ ಇಂಡೋರ್ ಎಮ್ಯುನಿಟೀಸ್, ಔಟ್ಡೋರ್ ಎಮ್ಯುನಿಟೀಸ್ ಎಲ್ಲ ಏಜ್ ಗ್ರೂಪ್ಗೂ ಇಲ್ಲಿ ಎಮ್ಯುನಿಟೀಸ್ ಇದೆ. ಸೊ ಲಾನ್ಸ್ ಇರುತ್ತೆ. ನೀವೇನೇ ಪೆಟ್ಸ್ ತಂದ್ರೆ ಪೆಟ್ಸ್ ಪಾರ್ಕು ಇರುತ್ತೆ. ಸೊ ಈವ್ನಿಂಗ್ ಇಲ್ಲಿ ತುಂಬಾ ವೈಬ್ ಇರುತ್ತೆ. ಇಷ್ಟು ಗಿಡಗಳು 25,000 ಗಿಡಗಳು ಎಟ್ ಟೈಮ್ ಇರೋದ್ರಿಂದ ಅದ್ರದ್ದು ಆಕ್ಸಿಜನ್ ಲೆವೆಲ್ ತುಂಬಾ ಹೈ ಇರುತ್ತೆ ಅಲ್ಲಿ. ಮತ್ತೆ ಈ ಗಿಡಗಳನ್ನ ಒಂದು 7-8 ತಿಂಗಳು ಬೆಳೆದಾದ್ಮೇಲೆ ಒಂದು ಮೆಚೂರ್ ಒಂದು 6-7 ಅಡಿ ಬೆಳೆದ್ಮೇಲೆ ಇಲ್ಲಿ ಒಂದು ಮೈಕ್ರೋ ಕ್ಲೈಮೇಟ್ ಫಾರ್ಮೇಶನ್ ಆಗುತ್ತೆ. ಆ ಗೇಟ್ ಇಂದ ನೀವು ಒಳಗಡೆ ಬಂದ್ರೆ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಆಗಿರುತ್ತೆ. ಸೊ ಆಗಿರಿಂದ ಇಲ್ಲಿ ನಾವೇನಾದ್ರೂ ಬಂದು ಕೊನೆಗಾಲದಲ್ಲಿ ಬಂದು ಇಲ್ಲಿ ಇರ್ತೀವಿ ಅಂದ್ರೆ ಒಂದು 5 ವರ್ಷ ಜಾಸ್ತಿನೇ ಬದುಕ್ತೀವಿ ಅಂತ ಹೇಳ್ಬೋದು. ಸೊ ಅಷ್ಟು ಗಿಡಗಳು ಹಾಕಿದೀವಲ್ಲ. ಮತ್ತೆ 25,000 ಪ್ಲಾಂಟೇಶನ್ ಎಟ್ ಟೈಮ್ ನಾವು ಮಾಡಿರೋದು. ವಾಟರ್ ಸೋರ್ಸ್ ಚೆನ್ನಾಗಿದೆ. ನಾವು ಪ್ರತಿಯೊಂದು ಈ 32 ಎಕರೆಗೂ ಡ್ರಿಪ್ ಇರಿಗೇಷನ್ ಹಾಕಿದೀವಿ. ಆ ಡ್ರಿಪ್ ಇರಿಗೇಷನ್ ಪೈಪ್ ಕೂಡ ನಾವು ಇಸ್ರೇಲ್ ಇಂದ ಇಂಪೋರ್ಟ್ ಮಾಡಿರೋದು. ಸೊ ನಾವು ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. 20 ಲಕ್ಷ ಲೀಟರ್ ಒಂದು ಅಗ್ರಿಕಲ್ಚರ್ ಪಾಂಡ್ ಇದೆ. ಮತ್ತೆ ಇದು ಊರಾಗಿದ್ರಿಂದ ಲೋಡ್ ಶೆಡ್ಡಿಂಗ್ ಎಲ್ಲ ಆಗಿ ನಮಗೆ ಗಿಡಗಳಿಗೆ ತೊಂದರೆ ಆಗಬಾರ್ದು ಅಂತ ಪರ್ಮನೆಂಟ್ ಸೊಲ್ಯೂಷನ್ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟಿದೀವಿ. ಸೊ ನೀರಂತೂ ಡೈಲಿ ಹೋಗ್ತಾನೆ ಇರುತ್ತೆ. ಒಂದು ಗಿಡಕ್ಕೆ 8 ಲೀಟರ್ ನೀರು ಬೇಕು. ಒಂದು ದಿನಕ್ಕೆ 80,000 ಲೀಟರ್ ಬೆಳಿಗ್ಗೆ ಸಾಯಂಕಾಲ ಸಪ್ಲೈ ಆಗ್ತಾ ಇರುತ್ತೆ. ನಮ್ಮಲ್ಲಿ ಲೇಬರ್ಸ್ಗೂ ಏನು ಕೊರತೆ ಇಲ್ಲ. ಒಂದು ಪ್ಲಾಟ್ ನಾವು ಪ್ಲಾಂಟ್ಸ್ ಮಾತ್ರ ಅಲ್ಲ, ಒಂದು ಬಿ ಹೈವ್ ಕೊಟ್ಟಿರ್ತೀವಿ, ಹನಿ ಬಿ. ಅವ್ರಿಗೆ ನಿಮಗೆ ಓನಾಗಿ ಜೇನು ಕೂಡ ಸಿಗುತ್ತೆ ಆರ್ಗಾನಿಕ್ ಆಗಿ. ಮತ್ತೆ ನಾವು ಬೆಳೆಸುವಂತ ರೀತಿ ಹೇಗೆ ಅಂತ ಹೇಳಿದ್ರೆ ಫರ್ಟಿಲೈಸರ್ಸ್ ನಾವು ಏನು ಹಾಕಲ್ಲ, ಪ್ರಾಪರ್ ಆಗಿ ಆರ್ಗಾನಿಕ್ ಮಾತ್ರ ಹಾಕೋದು. ನೀಮ್ ಸ್ಪ್ರೇ ಮಾಡ್ತೀವಿ. ಮತ್ತೆ ಕರೆಕ್ಟ್ ಆಗಿ ವೀಡ್ ರಿಮೂವಲ್, ಪ್ರಾಪರ್ ಆಗಿ ಟ್ರಿಮ್ಮಿಂಗ್, ಚಾಪಿಂಗು, ಡೈಲಿ ವಾಟರ್ ಸಪ್ಲೈ. ಇದು ನಮ್ ಈ ಗಿಡಗಳನ್ನ ಇಷ್ಟು ಬೆಳೆಸಿದೀವಿ ಅಂತಂದ್ರೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೇಳ್ಬೋದು. 3 decades ಇಂದ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಇಲ್ಲಿ ಶೋಕೇಸ್ ಮಾಡಿದ್ವಿ. ತುಂಬಾ ಪ್ಯಾಷನೇಟ್ ಆಗಿ ಮಾಡಿದೀವಿ. ಇದು ನಮ್ದು ಫಸ್ಟ್ ಪ್ರಾಜೆಕ್ಟ್. ಇನ್ನು ಅಪ್ಕಮಿಂಗ್ 6 ಪ್ರಾಜೆಕ್ಟ್ಸ್ ಬರ್ಲಿಕ್ಕಿದೆ. ಮತ್ತೆ ನೋಡ್ತಾ ಇರುವಂತಹ ವೀಕ್ಷಕರಲ್ಲಿ ಒಂದು ಡೌಟ್ ಇರುತ್ತೆ. ಏನಂತಂದ್ರೆ ಈಗ ಫುಲ್ ಕಂಪ್ಲೀಟ್ ಆಗಿ ನೀವು ಇದನ್ನ ಒಂದು ಸೆಟಪ್ ಮಾಡಿದ್ದೀರಾ, ಗಿಡಗಳನ್ನಾಗಿರ್ಬೋದು, ಹಣ್ಣಿನ ಗಿಡಗಳನ್ನಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಕಂಪ್ಲೀಟ್ ಆಗಿ ಸೆಟಪ್ ಮಾಡಿ ತಗೊಳ್ಳುವಂತಹ ಗ್ರಾಹಕರಿಗೆ ಕೊಡ್ತಾ ಇದ್ದೀರಾ. ಬಟ್ ಗ್ರಾಹಕರಿಗೆ ಈ ತರ ಏನು ಈ ರೀತಿ ಲ್ಯಾಂಡ್ ನಲ್ಲಿ ಮನೆ ಕಟ್ಕೊಳ್ಬೇಕು ಫ್ಯೂಚರಲ್ಲಿ, ಇಲ್ಲ ತಗೊಂಡಿದ ತಕ್ಷಣ ಲ್ಯಾಂಡ್ ನಲ್ಲಿ ಒಂದು ಮನೆ ಕಟ್ಕೋಬೇಕು, ಫಾರ್ಮ್ ಹೌಸ್ ನ ಮಾಡ್ಕೋಬೇಕು ಅನ್ನುವಂತ ಆಸೆ ಇದ್ರೆ ಅದಕ್ಕೂ ಕೂಡ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ? ಇಲ್ಲ ಅವ್ರು ಇಷ್ಟ ಬಂದ ಹಾಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು, ಇಲ್ಲ ಅವ್ರಿಗೆ ಬೇಕಾಗಿರೋಂಥ ಚೇಂಜಸ್ನ ಮಾಡ್ಕೋಬೋದಾ? ನೀವು 6,000 ಸ್ಕ್ವೇರ್ ಫೀಟ್ನಲ್ಲಿ
10% ಆಫ್ ದ ಪ್ರಾಪರ್ಟಿ ಯು ಕ್ಯಾನ್ ಕನ್ಸ್ಟ್ರಕ್ಟ್ ವಾಟ್ ಯುವರ್ ಓನಿಂಗ್. ಅದರಲ್ಲಿ ಯಾವ ಪರ್ಮಿಷನ್ ಅವಶ್ಯಕತೆ ಏನೂ ಇಲ್ಲ. ನಿಮಗೆ 1000 ಸ್ಕ್ವೇರ್ ಫೀಟ್ ತಗೋಬೇಕು ಅಂದ್ರೆ 10,000 ಸ್ಕ್ವೇರ್ ಫೀಟ್ ತಗೊಂಡ್ರೆ ಆಯಿತು. 1200 ಸ್ಕ್ವೇರ್ ಫೀಟ್ ಮನೆ ಕಟ್ಕೋಬಹುದು. G+1 ಗಂಟೆ ಇಲ್ಲಿ ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಜಾಸ್ತಿ ಲಕ್ಸುರಿ ಆಗಿ ಮಾರ್ಬಲ್ಸ್ ಹಾಕೋದು ಆ ಥರದ್ದೇನು ಇರಬಾರ್ದು. ಸೊ ನಮ್ದು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಆರ್ಗಾನಿಕ್ ಆಗಿ ಮನೆ ಕಟ್ಕೊಂಡ್ರೆ ಓಕೆ. ಒಂದು ಫ್ಯಾಮಿಲಿ ಬೈದಂತೆಗೆ 2 BHK G+1 ಕಟ್ಕೊಂಡ್ರೆ ತೊಂದರೆ ಇಲ್ಲ. ಸೊ ಅದಕ್ಕೆಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಸೊ ಮನೆ ಕಟ್ಟಬೇಕಂದ್ರೆ ನಾವೇ ಹೆಲ್ಪ್ ಮಾಡ್ತೀವಿ ನಿಮ್ಗೆ ಬೇಕಾದ್ರೆ. ಆರ್ಕಿಟೆಕ್ಚರ್ ನಮ್ದೇ ಇದ್ದಾರೆ, ಹೆಲ್ಪ್ ಮಾಡ್ತೀವಿ. ತುಂಬಾ ಸಸ್ಟೈನಬಲ್ ಪ್ರೈಸ್ ಅಲ್ಲಿ ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲಿ ಮನೆ ಕಟ್ಕೊಡ್ತೀವಿ ನಾವು ಬೇಕಾದ್ರೆ. ಸೊ ಅದು ಯಾವುದೇ ರೀತಿಯಿಂದ ರಿಸ್ಟ್ರಿಕ್ಷನ್ ಅಂದ್ರೆ ಅವ್ರ ಹೆಸರಲ್ಲಿ ಬಂದಿರುತ್ತೆ ಹೆಸರು ಅಂದ್ರೆ ಪ್ರಾಪರ್ಟಿ, ಅವ್ರ ಜಾಗದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಬಹುದು. ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಅವ್ರ ಮನೆ ಬೇಕಾದ್ರೆ ಚಿಕ್ಕದಾಗ ಮನೆ ಬೇಕಾದ್ರೆ ಕಟ್ಕೊಬಹುದು. ನಮ್ದು ಕಾಟೇಜಸ್ ಕ್ಲಬ್ ಹೌಸ್ ಎಲ್ಲ ಇರುತ್ತೆ, ಅದನ್ನು ಬಳಸ್ಕೊಬಹುದು. ಮೇಡಮ್ ಕೊಡಿ ಒಂದು. ಸೊ ಇಲ್ಲೇ ಫಾರ್ಮ್ ಅಲ್ಲೇ ಬಂದಿರುವಂತ ಎಳ್ನೀರು, ಈಗ ತಾನೇ ಕೊಯ್ದಿರುವಂತ ಎಳ್ನೀರು, ಅದಕ್ಕೆ ನೋಡ್ತಾ ಕುಡಿರಿ. ಈ ಕಡೆ ಮಾಡ್ಕೊಳ್ಳಿ, ಈ ಕಡೆ ತಿರ್ಗಿಸ್ಕೊಳ್ಳಿ. ಹಂಗೆ ಕುಡೀರಿ, ಏನಾಗಲ್ಲ. ಇಲ್ಲ ಚಿಕ್ಕದಾಗ ಮಾಡಿಸ್ಕೊಡೋದು ಅವನು ಇರ್ಲಿ ಬಿಡಿ. ಹಲೋ, ಹಾಂ ಹೆಂಗಿದೆ ಸಿಹಿ ಮೇಡಮ್? ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಇಲ್ಲೇ ಹಾಕಿರೋದಲ್ವಾ? ಇಲ್ಲಿದೆ ಮೇಡಮ್, ಮರದ್ದೇ ಎಲ್ಲ ಚೆನ್ನಾಗಿದೆ. ಎಲ್ಲಿ ಫೋನೇ ಮಾಡಿಲ್ಲ? ಇಲ್ಲ ಅವ್ರು ತಗೊಳ್ಳಿ ಅಂತಂದ್ರಲ್ಲ. ಕೀರ್ತಿ ಫೋನ್ ಮಾಡಿದ್ದಪ್ಪ, ಕೀರ್ತಿ ಫೋನ್ ಮಾಡಿದ್ದ. ತುಂಬ ಚೆನ್ನಾಗಿದೆ ಎಳ್ನೀರು. ಆರ್ಗ್ಯಾನಿಕ್ಗೂ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಟೇಸ್ಟ್ನಲ್ಲಿ. ತುಂಬ ಚೆನ್ನಾಗಿದೆ. ಈಗ ಇಲ್ಲಿ ನೋಡ್ತಾ ಇರೋಂಥದ್ದು ನಮ್ಮ ಫಾರ್ಮ್ ಲ್ಯಾಂಡ್ಗೆ ಕ್ಲಬ್ ಹೌಸ್ ಮಾಡಿರೋಂಥದ್ದು. ಬನ್ನಿ ನೋಡೋಣ, ಅದ್ರ ಬಗ್ಗೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೇನು ಎಮ್ಯುನಿಟೀಸ್ ಇದೆ, ಏನೇನು ಅನುಕೂಲಗಳು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡೋಣ. ಸೊ ಬನ್ನಿ ಹೋಗೋಣ. ಏನು ಅಂತಂದರೆ ಯೂಶ್ವಲಿ ಫಾರ್ಮ್ ಲ್ಯಾಂಡನ್ನು ತೊಗೊಂಡ್ರೆ ನಿಮಗೆ ಬರೀ ಫಾರ್ಮ್ ಲ್ಯಾಂಡ್ ಸಿಗುತ್ತೆ. ಬಟ್ ಇಲ್ಲಿ ಎಲ್ಲ ರೀತಿಯಾದಂತಹ ಒಂದು ಅಮ್ಯುನಿಟೀಸ್ನ ಜೊತೆಗೆ ನಿಮಗೆ ಫಾರ್ಮ್ ಲ್ಯಾಂಡ್ ಸಿಗುತ್ತೆ. ಸಾಕಷ್ಟು ಒಂದು ನೋಡ್ತಾ ಇರ್ಬೋದು. ಬನ್ನಿ ಒಂದೊಂದಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ನಿಮಗೆ ನೋಡ್ತಾ ಖುಷಿ ಅಂತ ಅನಿಸುತ್ತೆ. ಇದು ನಮ್ಮ ವಿಶಾಲವಾದಂಥ ಕ್ಲಬ್ ಹೌಸು. ನೀವು ಇದು ನೋಡ್ಬೋದು, ಇದು ಲಿವಿಂಗ್ ಏರಿಯಾ. ಪ್ರತಿಯೊಬ್ಬರು ಕೂಡ ಇಂಡೋರ್ ಗೇಮ್ಸ್ ಎಮ್ಯುನಿಟೀಸು, ಇದು ಟೇಬಲ್ ಟೆನ್ನಿಸ್ ಆಡ್ತಿದ್ದಾರೆ. ಇವತ್ತು ಸೈಟ್ ವೀಕ್ಷಣೆಗೆ ಬಂದಂಥ ನಮ್ಮ ಗ್ರಾಹಕರು ಎಲ್ಲ ಸೈಟ್ ವೀಕ್ಷಣೆ ಮಾಡಿ ಒಳ್ಳೆ ಭೋಜನ ಸವಿಸಿ ಈಗ ಕ್ರೀಡೆನ ಒಳ್ಳೆ ಇಂಡೋರ್ ಗೇಮ್ಸ್ನ ಆಡ್ತಾ ಇದ್ದಾರೆ. ಇದೆಲ್ಲ ಅನುಕೂಲಗಳನ್ನ ನಾವು ಮಾಡಿರ್ತೀವಿ. ಪ್ರತಿಯೊಂದು ರೂಮ್ಸು ಇರುತ್ತೆ. ಯಾರಾದರೂ ಬಂದು ನೈಟ್ ಹಾಲ್ಟ್ ಮಾಡೋಂಥವ್ರು ಮಾಡ್ಬೋದು. ನೈಟ್ ಸ್ಟೇ ಮಾಡಬೇಕು ಅಂದವರು ಮಾಡ್ಬೋದಾ? ನೈಟ್ ಸ್ಟೇ ಬಂದು ಬೇಕಾದ್ರೆ ಹಾಲ್ಟ್ ಮಾಡ್ಬೋದು. ಪ್ರತಿಯೊಂದು ಬೆಡ್ರೂಮ್ ಇದೆ, ಮತ್ತೆ ವಾಶ್ರೂಮ್ಸ್ ಎಲ್ಲ ಪ್ರತಿಯೊಂದು ಇದೆ. ನೈಟ್ ಎಲ್ಲ ಇರ್ತಾರೆ, ಸೆಕ್ಯೂರಿಟಿ ಇರುತ್ತೆ. CCTV ಕ್ಯಾಮ್ರಾಸ್ ಹಾಕಿರ್ತೀವಿ ಪ್ರತಿಯೊಂದು ಸ್ಟ್ರೀಟ್ಗೂ. ಮತ್ತೆ ಪ್ರತಿಯೊಂದು ಸ್ಟ್ರೀಟ್ಗೂ ನಾವು ಅಂದ್ರೆ RCC ರೋಡ್ ಮಾಡಿ ಪ್ರತಿಯೊಂದು ಸೋಲಾರ್ ಸ್ಟ್ರೀಟ್ ಲೈಟ್ ಹಾಕ್ಸಿರ್ತೀವಿ. ಕಂಪ್ಲೀಟ್ಲಿ ಪ್ಯಾಕೇಜ್. ನಿಮ್ಗೆ ಏನು ನೀವು ಒಂದು ಜಾಗ ತಗೊಂಡ್ರೆ ನೀವು ತೆಗೆದು ಬಿಡೋದಷ್ಟೇ. ಪ್ರತಿಯೊಂದು ಮೇಂಟೆನೆನ್ಸ್ ನಾವೇ ಮಾಡ್ತೀವಿ. ನಿಮ್ಗೇನೇ ಸಮಸ್ಯೆ ಆ ಥರ ಎಲ್ಲ ಏನೂ ಬರೋದಿಲ್ಲ. ನೋಡಿ, ಇಲ್ಲಿ ಕ್ಯಾರಮ್ ಆಡ್ತಾ ಇದ್ದಾರೆ ಪ್ರತಿಯೊಬ್ರು. ಚೆಸ್ ಆಗಿರ್ಬೋದು, ಕ್ಯಾರಮ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಇಂಡೋರ್ ಗೇಮ್ಸ್ ಎಮ್ಯುನಿಟೀಸ್. ಯಾಕಂದ್ರೆ ಇಲ್ಲಿ ಬಂದಾಗ, ಅಷ್ಟು ದೂರದಿಂದ ಬಂದಾಗ ಅವ್ರಿಗೆ ಏನು ತೊಂದರೆಗಳಾಗಬಾರ್ದು. ಅದರಿಂದ ಎಲ್ಲ ಅನುಕೂಲಗಳು ಮಾಡಿದ್ದೀವಿ. ಸೊ ಒಂದು ರೀತಿ ಚೇಂಜ್ ಅಂತ ಅನ್ಸುತ್ತೆ ನಿಮಗೆ. ಫಾರ್ಮ್ ಲ್ಯಾಂಡ್ ವಿಸಿಟ್ ಮಾಡೋದಕ್ಕೆ ಬಂದಾಗ, ಪರ್ಚೇಸ್ ಮಾಡೋದಕ್ಕೆ ನೋಡೋದಕ್ಕೆ ಬಂದಾಗ ಎಲ್ಲ ಒಂದು ಇಂಡೋರ್ ಗೇಮ್ಸ್ನ ಮತ್ತು ಔಟ್ಡೋರ್ ಗೇಮ್ಸ್ನ ಎಂಜಾಯ್ ಮಾಡ್ತಾ ಒಂದು ಒಳ್ಳೆ ಫುಡ್ಡನ್ನು ಎಂಜಾಯ್ ಮಾಡ್ಬೋದು. ಹಾಗೆ ಸ್ಟೇ ಮಾಡಬೇಕು ಅಂತಿದ್ರು ಕೂಡ ಸ್ಟೇ ಮಾಡ್ಬೋದು. ಈಗ ಇದು ಹೊಸದಾಗಿ ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ಇನ್ನೊಂದು ಜಕೂಸಿಂಗ್ ಕೂಡ ಇದೆ. ಈಗ ನೀವು ನೋಡ್ತಾ ಇರೋದು ಇನ್ನು ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಇದೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ 2 ವೀಕ್ಸ್ ಅಲ್ಲಿ ಮೇಡಮ್, 2 ವೀಕ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ. ನೀವೆಲ್ಲ ಇದನ್ನ ಆಕ್ಸೆಸ್ ಮಾಡ್ಬೋದು. ನಾವು ನಿಂತಿರೋಂಥ ಜಾಗ ಫುಲ್ಲು ಗಾರ್ಡನ್ನು, ಗ್ರೀನ್ರಿ ಇರುತ್ತೆ. ಫುಲ್ಲು ನಿಮಗೆ ಲಾನ್ಸ್ ಇರುತ್ತೆ, ಮತ್ತು ವಾಕ್ ಟ್ರ್ಯಾಕ್ ಇರುತ್ತೆ, ಮತ್ತು ಒಳ್ಳೆ ಫ್ಲವರ್ಸ್ ಹಾಕಿರ್ತೀವಿ. ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮುಂದೆ ರೆಸ್ಟ್ ತಗೊಳೋದಕ್ಕೆ ಟೇಬಲ್ಸ್ ಎಲ್ಲ ಹಾಕಿರ್ತೀವಿ. ಮಾಡಿರ್ತೀವಿ. ಫುಲ್ಲು ಗ್ರೀನ್ ಮ್ಯಾಟ್ ಹಾಕಿ ಇದು ನಾವು ಗಾರ್ಡನ್ ಮೇಂಟೈನ್ ಮಾಡ್ತೀವಿ. ಇದು ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ಸಿಂಗ್ ಚೇಂಜು ಮತ್ತು ಈ ಬಿಫೋರ್ ಸ್ವಿಮ್ಮಿಂಗ್ ಪೂಲ್ ಶವರ್ ಇರುತ್ತಲ್ಲ, ಶವರ್ ರೂಮ್ಸ್ ಮಾಡಿದ್ದೀವಿ. ಲೇಡೀಸ್ಗೆ ಜೆಂಟ್ಸ್ಗೆ ವಿಶೇಷವಾಗಿ ಸಪ್ರೇಟ್ ರೂಮ್ ಮಾಡಿರ್ತೀವಿ. ಅದ್ರ ಜೊತೆಗೆ ನಾವು ಅಲ್ಲಿ ಹೊಸದಾಗಿ ಕಾಟೇಜಸ್ನ ಮಾಡಿದ್ದೀವಿ. ಅದರಲ್ಲಿ ಯಾರಾದರೂ ನೈಟ್ ಬಂದು ಸ್ಟೇ ಆಗೋರು ಬೇಕಾದ್ರೆ ಬಂದು ಉಳ್ಕೊಂಡು ಅದರಲ್ಲಿ ಬೆಡ್ರೂಮ್ ಆಗಿರ್ಬೋದು ಮತ್ತು ವಾಶ್ರೂಮ್ಸು ಎಲ್ಲ ವ್ಯವಸ್ಥೆಗಳು ಮಾಡಿರ್ತೀವಿ. ಅದರಿಂದ ಇದು ಈ ಕಂಪ್ಲೀಟು ನೇಚರ್ ಥೀಮಲ್ಲಿ ಇದು ನೋಡಿಕೊಂಡು ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಒಂದು
ಒಂದು ಒಳ್ಳೆ ಕ್ಷಣಗಳು ಅವೆಲ್ಲರೂ ಎಂಜಾಯ್ ಮಾಡ್ತಾರೆ, ಎಲ್ಲ ತುಂಬ ಇಷ್ಟಪಡ್ತಾರೆ. ಅದರಿಂದ ಇದೊಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಆ ಕಡೆ ನೋಡಿದ್ರೆ ನೀವು ಕ್ರಿಕೆಟ್ ಪ್ರಾಕ್ಟೀಸಿಂಗ್ ನೆಟ್ಸ್ ಕೂಡ ಮಾಡಿದ್ದೀವಿ. ಅದರಲ್ಲಿ ಯಾರಾದರೂ ಕ್ರಿಕೆಟ್ ಲವರ್ಸ್ ಇರೋಂಥವ್ರು ಅದರಲ್ಲಿ ಕ್ರಿಕೆಟ್ ಆಡ್ಬೋದು. ಆಮೇಲೆ ಲಿವಿಂಗ್ ಏರಿಯಾ ತುಂಬ ಚೆನ್ನಾಗಿದೆ. ಒಂದೇ ಸರಿ ಒಂದು 150ರಿಂದ 200 ಜನ ಅಕಾಮಿಡೇಟ್ ಆಗ್ಬೋದು. ನೀವು ಈ ಕಡೆ ನೋಡ್ತಾ ಇರ್ಬೋದು, ಈ ಕಡೆ ತೋರ್ಸಪ್ಪ. ಕೆಫೆಟೇರಿಯಾ ಅದು ತುಂಬಾ ಒಂದು ಕೆಫೆಟೇರಿಯಾ ಕೂಡ ತುಂಬಾ ವಿಶಾಲವಾಗಿದೆ. ಒಂದೇ ಸರಿಗೆ 100ರಿಂದ 200 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಇದೆ. ಸೊ ಈ ಕಡೆ ನೀವು ನೋಡ್ತಾ ಇರ್ಬೋದು, ಒಂದು ಟೇಸ್ಟಿ ಆಗಿರುವಂತಹ ಫುಡ್ ಕೂಡ ಸರ್ವ್ ಮಾಡ್ತಾರೆ. ಈಗ ಹಿಂದೆ ನೋಡ್ತಾ ಇರೋಂಥದ್ದು ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್ಟು. ಯಾರಾದರೂ ಕ್ರಿಕೆಟ್ ಲವರ್ಸು, ಕ್ರೀಡೆ ಪ್ರೇಮಿಗಳು ಬಂದು ಇಲ್ಲಿ ಆಡ್ಬೋದು. ಅವರ ಮನರಂಜನೆ ಎಲ್ಲ ಪ್ರತಿಯೊಂದು ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಅವರೇ ಲೈವ್ ಆಗಿ ಇಲ್ಲಿ ಆಡಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಎಲ್ಲದಕ್ಕೂ ಅನುಕೂಲ ಇದೆ. ಅದರಿಂದ ಇವೆಲ್ಲ ಬಂದು ನೋಡ್ತಾ ಇರೋಂಥದ್ದು ಕೂಡ ನೀವು ಫಾರ್ಮ್ ಲ್ಯಾಂಡು. ಸೊ ನೋಡ್ತಾ ಇರ್ಬೋದು, ಹಿಂದೆ ಕೂಡ ಗ್ರೀನ್ರಿ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನಗಳು ಹೋದರೆ ಫುಲ್ ನಿಮಗೆ ಗ್ರೀನ್ರಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಬಂದರೆ ನೋಡೋದಕ್ಕೆ. ಆ್ಯಂಡ್ ಈ ಕಡೆ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿದೆ ಕಾಟೇಜಸ್ ಇಲ್ಲಿ. ಅಂದರೆ ಕ್ಲಬ್ ಹೌಸ್ ಪೊಸಿಷನ್ ಏನಿದೆ, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಕಾಟೇಜಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಪೊಸಿಷನ್ ಕೊಡ್ತೀವಿ. ಈಗ ಗ್ರಾಹಕರು ಬಂದಿರೋರು ನಮಗೆ ಈ ಮುಂಚೆನೇ ತಿಳಿಸಿದ್ರೆ ನಾವು ಅವ್ರಿಗೆ ಎಲ್ಲ ವ್ಯವಸ್ಥೆಗಳು ಮಾಡಿ ಅವ್ರು ಬಂದು ಇಲ್ಲಿ ಉಳ್ಕೊಂಡು ಅವ್ರು ನೋಡ್ಬೋದು. ಆಮೇಲೆ ಫಾರ್ಮ್ ಥೀಮ್ ಅಂದರೆ ನಾವು ಈ IT ಎಂಪ್ಲಾಯೀಸ್ಗೆ ಬಂದು ಫಾರ್ಮ್ ಥೀಮಲ್ಲಿ ವರ್ಕ್ ಮಾಡೋವಂಥವ್ರಿಗೆ ವರ್ಕ್ ಸ್ಪೇಸ್ ಕೂಡ ಇರುತ್ತೆ ನಮ್ಮಲ್ಲಿ. ವೈಫೈ ಕನೆಕ್ಷನ್ಸ್, ಅವ್ರಿಗೆ ಇಂಟರ್ನೆಟ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿರ್ತೀವಿ. ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಫಾರ್ಮ್ ಥೀಮ್ ಅನ್ನೋದನ್ನು ಎನ್ಕರೇಜ್ ಮಾಡ್ತಾ ಇದೀವಿ ನಾವು. ಓಕೆ. ಇನ್ ಕೇಸ್ ಯಾರಾದರೂ ವೀಕೆಂಡ್ ಬಂದು ವಿಸಿಟ್ ಮಾಡ್ತೀರಾ, ಫಾರ್ಮ್ನ ವಿಸಿಟ್ ಮಾಡ್ತೀರಾ, ಫಾರ್ಮ್ ಲ್ಯಾಂಡ್ನ ನೋಡಬೇಕು, ಇಲ್ಲಿರುವಂಥ ಅಮ್ಯುನಿಟೀಸ್ನ ಯೂಸ್ ಮಾಡ್ಕೋಬೇಕು, ಒನ್ ಡೇ ನೀವು ಇಲ್ಲಿ ಸ್ಟೇ ಮಾಡಬೇಕು ಅಂತ ಯಾರಾದರೂ ಇಷ್ಟಪಡೋರಿದ್ರೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಈ ಒಂದು ನಂಬರ್ಗೆ ಮುಂಚೆನೇ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಜನ ಬರ್ತೀರಾ ಅಂತ. ಸೊ ನೀವು ಎಷ್ಟು ಜನ ಬರ್ತೀರಾ ಅಂತಂದರೆ ಅವರು ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಅದೊಂದು ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇರೋರು ಬರಬೇಕು ಅಂತಿದ್ರೆ ಮುಂಚಿತವಾಗಿ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಆ ಕಡೆ ಪ್ಲೇಯಿಂಗ್ ಏರಿಯಾಗೆ ಹೋಗೋಣ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಆಕ್ಟಿವಿಟಿ ಏರಿಯಾ. ಸೊ ಬಂದಿರುವಂತಹ ವಿಸಿಟರ್ಸ್ ಎಲ್ಲ ನೀವು ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ. ಹೇಳಿ ರಾಹುಲ್ ಅವರು ಹೇಳೋದಾದ್ರೆ. ಕ್ರಿಕೆಟ್ ಒಂದೇ ಅಲ್ಲ, ಈಗ ಚಿಕ್ಕ ವಯಸ್ಸಲ್ಲಿ ನಾವು ಟೈರ್ ಗುಡಿಸೋಂಥ ಆಟ ಆಡ್ತಾ ಇದ್ವಿ. ಟೈರ್ನ ಕೋಲಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ವಿ, ಅದು ಕೂಡ ಇಟ್ಟಿದ್ದೀವಿ. ಮತ್ತೆ ಇದು ನಾವು ಗಾಳಿಪಟ ಆಡ್ಸೋಂಥದ್ದಾಗಿರ್ಬೋದು, ಮತ್ತೆ ಲಗೋರಿ ಆಗಿರ್ಬೋದು, ಗಿಲ್ಲಿ ದಾಂಡ್ಲ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಆಟನ ಒಂದು ಮನರಂಜನೆ ಕಾರ್ಯಕ್ರಮ, ಒಂದು ಒಳ್ಳೆ ರೀತಿ ಕ್ರೀಡೆನ ಒಂದು ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ದೇಸಿ ಕ್ರೀಡೆಗಳಾಗಿರೋದ್ರಿಂದ ಇದನ್ನೆಲ್ಲ ನಾವು ಬೆಳೆಸ್ಬೇಕು. ಯಾಕಂದರೆ ಅವಾಗ ಚಿಕ್ಕ ವಯಸ್ಸಲ್ಲಿ ಆಡಿರೋದು ಈಗೆಲ್ಲ ಮಕ್ಕಳು ಫೋನುಗಳಲ್ಲಿ ಮತ್ತೊಂದಲ್ಲಿ ಮುಳುಗೋಗಿರ್ತಾರೆ. ಆದ್ದರಿಂದ ಆಟ ಆಡಬೇಕು. ಆಟ ಆಡೋದ್ರ ಜೊತೆ ಚೆನ್ನಾಗಿ ಈ ಥರ ಒಳ್ಳೆ ಆಟಗಳು ಆಡಿದಾಗ ಒಂದು ದೈಹಿಕವಾಗೂ ಮಾನಸಿಕವಾಗಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾರೆ ಮಕ್ಕಳು. ಆದ್ದರಿಂದ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಈಗ ನೋಡಿ, ಎಲ್ಲ ಟೀಮ್ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಟೀಮ್ ಮಾಡ್ಕೊತಾರೆ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಪ್ರತಿ ವೀಕೆಂಡ್ಸು ಈ ಥರ ಈ ಒಂದು ಎಂಜಾಯ್ಮೆಂಟ್ ನೀವು ಸಹ ಮಾಡ್ಬೋದು. ವೀಕ್ಷಕರು ಬಂದು ನಿಮಗೆ ಫ್ರೀ ಎಂಟ್ರಿ ಇರುತ್ತೆ. ಸಂಡೇ ನೀವು ಬಂದು ನಮಗೆ ನೀವು ಬರೋದಕ್ಕೆ ಮುಂಚೆ ನಮಗೆ ಇದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತಾರೆ, ಲೊಕೇಶನ್ ಹಾಕಿರ್ತಾರೆ. ನೀವು ಕಾಲ್ ಮಾಡಿಕೊಂಡು ನಮಗೆ ಹೇಳಿದ್ರೆ ಒಂದು 3 ದಿನದ ಮುಂಚೆ ನಾವು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿರ್ತೀವಿ. ನೀವು ಬಂದೆಲ್ಲ ಎಂಜಾಯ್ ಮಾಡ್ಬೋದು. ಒಳ್ಳೆ ಫುಡ್ ಇರುತ್ತೆ, ಒಳ್ಳೆ ಟೈಮು ಫ್ಯಾಮಿಲಿ ಜೊತೆ ನೀವು ಎಂಜಾಯ್ ಮಾಡ್ಬೋದು. ಪ್ರತಿಯೊಬ್ಬರು ಬನ್ನಿ, ಒಂದು ಹೊಸ ಎಕ್ಸ್ಪೋಜರ್ ನಿಮಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ದೊಡ್ಡದಾಗಿರುವಂಥ ಒಂದು ಕೃಷಿ ಹೊಂಡ ಮಾಡಿದ್ದೀರಾ. ಇದು ನೀವು ನೋಡ್ತಾ ಇರೋವಂಥದ್ದು ಕೃಷಿ ಹೊಂಡ. ಇದು 20,000 ಲೀಟ್ರ್ ಕೆಪಾಸಿಟಿ ಕೃಷಿ ಹೊಂಡ. ಇದನ್ನು ನಾವು ಈಗ ಏನು ನಮ್ಮ ಪ್ರಾಜೆಕ್ಟ್ ಏನಿದೆ 32 ಎಕರೆಗೂ ಸಫಿಷಿಯೆಂಟಾಗಿ ನಮಗೆ ಯಾವಾಗ ನೀರು ಬೇಕೋ, ಯಾವ ಪ್ಲಾಟ್ಗೆ ನೀರು ಬೇಕೋ ಯಾವಾಗಲೂ ನೀರು ನಾವು ಇದರಿಂದ ಹಾಯಿಸ್ತಾ ಇರ್ತೀವಿ. ಅದೇ ರೀತಿ ಅಲ್ಲಿ ನೋಡ್ತಾ ಇರೋಂಥದ್ದು ನೀವು ಸೋಲಾರ್ ಪ್ಯಾನಲ್ ಏನಂದರೆ ನಮಗೆ ಈ ಕರೆಂಟು ಹೋಗುವಂಥದ್ದು ಆ ಥರ ಸನ್ನಿವೇಶಗಳಿದ್ದಾಗ ಸೋಲಾರ್ ಪ್ಯಾನಲಲ್ಲೇ ನ್ಯಾಚುರಾಲಿಟಿಯಲ್ಲಿ ನಾವು ಅದರಿಂದ ಜನ್ರೇಟ್ ಆಗೋಂಥ ಪವರಿಂದ ಇದರಲ್ಲಿರೋ ನೀರನ್ನ ನಾವು ಗಿಡಗಳಿಗೆ ಹಾಯಿಸ್ತೀವಿ. ಅಲ್ಲಿ ಬರ್ತಾ ಇರೋಂಥ ನೀರು ನಮ್ಮ ಬೋರ್ವೆಲ್ ನೀರು. ಅದು ಒಂದೇ ಬೋರು. ನಾವು ಇದು ಪ್ಲಾಟ್ಗೆಲ್ಲ ಈಗ ನಮ್ಮದು ಈ ಪ್ಲಾಟಲ್ಲಿ 3-4 ಬೋರ್ವೆಲ್ ಇದೆ. ಒಂದೇ ಬೋರ್ವೆಲ್ಲು ಯೂಸ್ ಮಾಡ್ತಾ ಇರೋದು. ಅದರಿಂದ ಸಫಿಷಿಯೆಂಟಾಗಿ ಒಂದು ಬೋರ್ವೆಲ್ಗೆ ನಮಗೆ ಸಫಿಷಿಯೆಂಟಾಗಿ ನೀರು ಸಾಕಾಗ್ತಾ ಇದೆ. ಇನ್ನೂ ಒಂದು ಬೋರ್ವೆಲ್ ಅದನ್ನು ಯೂಸ್ ಮಾಡಿದ್ರೆ ನೀರೆಲ್ಲ ಫುಲ್ ಓವರ್ಫ್ಲೋ ಆಗುತ್ತೆ. ಅದರಿಂದ ನೀರೆಲ್ಲ ಸಮಸ್ಯೆ ನೀರು ಯಥೇಚ್ಛವಾಗಿದೆ. ಆದ್ದರಿಂದ 20,000 ಲೀಟರ್ಸ್ ಕೆಪಾಸಿಟಿ ಇರೋಂಥ ನೀರು ಇದು ಕೃಷಿ ಹೊಂಡ ಮಾಡಿದಾಗ ನಮಗೆ
ಒಂದು ಆಪ್ಷನ್ ಇರುತ್ತೆ ನಮ್ಗೆ. ಏನಂದರೆ ಗಿಡಗಳಿಗೆ ಯಾವಾಗ ಬೇಕೋ ಬಿಟ್ಕೊಬೋದು ನೀರನ್ನ, ಅದಕ್ಕೆ ನೀರು ಹಾಯಿಸೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಮಾಡ್ಕೊಬೋದು. ಇದೆಲ್ಲ ಮೇಂಟೆನೆನ್ಸು ನಿಮಗೆ ನಾವೇ ಮಾಡಿಕೊಡ್ತೀವಿ. ಪ್ಲಾಟ್ ತೊಗೊಂಡಿರ್ತೀರಲ್ಲ ಅವ್ರಿಗೆಲ್ಲ ನಿಮ್ಗೆ ಇದೆಲ್ಲ ಟೆನ್ಷನ್ ಎಲ್ಲ ಆ ಥರ ಎಲ್ಲ ಇರೋಲ್ಲ. ನೀವು ಜಸ್ಟು ನೀವು ಪ್ಲಾಟ್ ತೆಗೆದು ಬಿಡೋದಷ್ಟೇ. ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತೆ, ನಾವು ಅದನ್ನು ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿ ನಿಮ್ಮ ಕೈಗೆ ಪೊಸಿಷನ್ ಕೊಡ್ತೀವಿ. ನಿಮಗೆ ಸಾಧ್ಯವಾದಷ್ಟು ನೀವು ಬೇಕಾದರೆ ನಿಮ್ಮ ಪ್ಲಾಟಲ್ಲಿ ನೀವು ಇಂಟರ್ ಕ್ರಾಪಿಂಗ್ ಬೇಕಾದರೂ ನಿಮಗೆ ಮಾಡ್ಕೊಬೋದು. ಇಲ್ಲ ನಿಮಗೆ ನಮ್ಮ ಗಿಡಗಳು ಬೇಡ, ಅದು ಆ ಜಾಗದಲ್ಲಿ ನಮಗೆ ಚಿಕ್ಕದಾಗಿ ಕಾಟೇಜು ಆ ಥರ ಏನಾದರೂ ಕಟ್ಕೊಡಿ ಅಂದರೆ ಅದನ್ನು ನಾವು ಕಟ್ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಆ ಥರ ಎಲ್ಲ ಉದ್ದೇಶಗಳಿದೆ. ಆದ್ದರಿಂದ ಈ ಒಂದು ಪ್ರಾಜೆಕ್ಟು ಕಂಪ್ಲೀಟಾಗಿ ನಾವು ಒಂದು ನ್ಯಾಚುರಾಲಿಟಿ ಪ್ಲಸ್ಸು ನಮ್ಮಲ್ಲಿರೋಂಥ ಎಕ್ಸ್ಪೀರಿಯೆನ್ಸು, ನಮ್ಮ ಅಗ್ರಿಕಲ್ಚರ್, ನಮ್ಮ ಫ್ಯಾಮಿಲಿನೂ ಕೂಡ ಅಗ್ರಿಕಲ್ಚರ್ ಬೇಸ್ಡು. ಆದ್ದರಿಂದ ನಮ್ಮ ಎಫರ್ಟ್ಸು ಎಕ್ಸ್ಪೀರಿಯೆನ್ಸ್ ಎಲ್ಲ ಹಾಕಿ ಒಂದು ಪ್ರಾಜೆಕ್ಟ್ನ ಮಾಡಿರ್ತೀವಿ. ಎಲ್ಲರಿಗೂ ಈ ಪ್ರಾಜೆಕ್ಟ್ಸ್ ಯಾರು ತೊಗೊತಾರೋ, ಪ್ಲಾಟ್ಸ್ ತೊಗೊತಾರೋ ಅವ್ರಿಗೆಲ್ಲ 100% ಬೆನಿಫಿಟ್ ಆಗೇ ಆಗುತ್ತೆ. ಯಾಕಂದರೆ ಲೈವಾಗಿ ನಾವು ತೋರಿಸ್ತಾ ಇದ್ದೀವಿ ಪ್ರತಿಯೊಂದು ಖಾಲಿ ಜಾಗ, ಅದನ್ನು ಈ ಲೆವೆಲ್ಗೆ ತೊಗೊಂಬಂದು ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಈ ಒಂದು ಪ್ರಾಜೆಕ್ಟಲ್ಲಿ ಗಿಡಗಳನ್ನ ಮೊದಲೇ ಹಾಕಿರ್ತೀವಿ. ಈ ಗಿಡಗಳು ಹಾಕಿದ್ರೆ ನಾವು ಈಗ ಮೇಂಟೆನೆನ್ಸ್ ಮಾಡಿದ್ರೆ 100% ಅದರಿಂದ ಫ್ರೂಟ್ಫುಲ್ ಸಿಗುತ್ತೆ. ನಿಮಗೆ ಅದರಿಂದ ಇನ್ಕಮ್ ಬಂದೇ ಬರುತ್ತೆ. ಆದ್ದರಿಂದ ಈ ಒಂದು ಪ್ರಾಜೆಕ್ಟು ಕಂಪ್ಲೀಟ್ ಪಿಕ್ಚರು ನೀವು ನೋಡ್ಬೋದು. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಇಲ್ಲಿ ಒಂದು ಜಮೀನನ್ನ ನೀವು ತಗೊಂಡಿದ್ದೀರಾ? ಹೌದು ಮೇಡಮ್, ಪರ್ಚೇಸ್ ಮಾಡಿದ್ದೀರಾ? ಹೆಂಗೆ ಅನಿಸ್ತದೆ ಸರ್ ನಿಮ್ಗೆ? ಹೆಂಗೆ ಗೊತ್ತಾಯ್ತು ಮೇಡಮ್? ಇಲ್ಲಿ ತುಂಬ ಚೆನ್ನಾಗಿದೆ, ಖುಷಿದೆ. ಸ್ವಲ್ಪ ಸುತ್ತು ಬೆಟ್ಟ ಗುಡ್ಡ ನಡುವೆ ಒಂಥರ ನೋಡ್ಲಿಕ್ಕೆ ಒಂದ್ಸಲ ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಬೆಂಗಳೂರಲ್ಲಿ ಇರುವಂಥ ಪೊಲ್ಯೂಷನ್ ಆನಂತರ ಸ್ವಲ್ಪ ಇದಕ್ಕೆ ಸ್ವಲ್ಪ ಇಲ್ಲಿಗೆ ಬಂದ್ರೆ ಸ್ವಲ್ಪ ರಿಲೀಫ್, ಪೀಸ್ ಆಫ್ ಮೈಂಡ್ ಥರ ಇರುತ್ತೆ. ಓಕೆ, ನೀವು ಎಲ್ಲಿಂದ ಬಂದಿರಾ ಸರ್? ನಾವು ಬಂದು ಕ್ಯಾರ್ಪುರಮಿಂದ ಬಂದಿದ್ದೀರಾ? ಓಕೆ, ನಿಮಗೆ ದೂರ ಅನಿಸ್ತಾ, ಖುಷಿ ಅನಿಸ್ತಾ? ದೂರ ಇದೆ, ಬಟ್ ದೂರ ಇದ್ರೆ ಕೂಡ ಸ್ವಲ್ಪ ಖುಷಿ ಆಗ್ತೈತೆ. ಖುಷಿ ಆಗ್ತಾ ಇದೆ. ಸ್ವಲ್ಪ ಚೆನ್ನಾಗಿರುತ್ತೇನೋ. ಎಷ್ಟು ದಿನ ಆಯ್ತು ಸರ್ ತಗೊಂಡು ನೀವು? ತಗೊಂಡು ಆಲ್ಮೋಸ್ಟ್ ಆಯ್ತು ಮೇಡಮ್, ಒನ್ ಮಂತ್ ಆಯ್ತು. ಹಾಗಾಗಿ ಬರ್ತಿರ್ತೀರಾ? ಬರ್ತಾ ಇರ್ತೀವಿ. ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀರಾ? ಖಂಡಿತ ಮಾಡಿ ಹೋಗ್ತಾ ಇರ್ತೀವಿ. ನೋಡ್ಲಿಕ್ಕೆ ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ವೀಕೆಂಡ್ ಬರ್ತಾ ಇರ್ತೀವಿ. ಬರ್ತೀರಾ? ಏನು ಸಜೆಸ್ಟ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ? ಅಂದ್ರೆ ತಗೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಬೆಂಗಳೂರಲ್ಲಿ ಅಷ್ಟೊಂದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ಳೋದಕ್ಕಿಂತ ಇಲ್ಲಿ ಸ್ವಲ್ಪ ಬೆಲೆನೂ ಕಡಿಮೆ ಇದೆ. ತಗೊಂಡ್ರೆ ಸ್ವಲ್ಪ ಪ್ಯಾಕೇಜ್ ಇದೆ, ಎಲ್ಲ ಕೂಡ ಸೆಟಪ್ ಮಾಡಿ ಕೊಡ್ತಿದ್ದಾರೆ ಕೈಗೆ ಫಾರ್ಮ್ ಅನ್ನ. ಸೊ ಖುಷಿ ಅಂತ ಅನಿಸ್ತಾ ಇದೆ. ಖುಷಿ ಆಗ್ತದೆ ಮೇಡಮ್. ತಗೊಂಡಿರೋ ಪ್ರತಿಯೊಬ್ಬರು ಖಂಡಿತ ಅವ್ರು ಮಾಡಿರೋ ಇನ್ವೆಸ್ಟ್ಮೆಂಟ್ಗೆ ಖುಷಿ ಆಗುತ್ತೆ. ಈಗ ರಾಹುಲ್ ಅವರೇ, ಈಗ ಈ ಎಂಡಿಂದ ಅಲ್ಲಿ ಟಾಪ್ ವರ್ಗೂ ಒಂದು ಪ್ಲಾಟ್ ಅಂತ ಹೇಳಿದ್ರಿ ಅಲ್ವಾ? ಸೊ ಪ್ರತಿಯೊಂದು ಪ್ಲಾಟ್ಗೂ ಕೂಡ ನೀರಿನ ವ್ಯವಸ್ಥೆ ಇದೆ, ನೋಡ್ತಾ ಇರ್ಬೋದು. ಪ್ರತಿಯೊಂದು ಇದು ಪ್ಲಾಟ್ ಅಲ್ಲೂ ಕೂಡ ಪೈಪನ್ನು ಹಾಕಿ ಬಿಟ್ಟಿದ್ದಾರೆ, ಡ್ರಿಪ್ ಇರಿಗೇಷನ್ ಕೂಡ ಮಾಡಿಸಿದ್ದಾರೆ. ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಒಂದು ಪ್ಲಾಟ್ ಅಂದ್ರೆ? ಈಗ ಈ ಗೇಟ್ ವಾಲ್ ಏನ್ ನೋಡ್ತಾ ಇದ್ದೀರಾ, ಈ ಗೇಟ್ ವಾಲ್ ಇಂದ ಆ ಗೇಟ್ ವಾಲ್ ವರ್ಗೂ ನಿಮ್ಗೆ 60 ಅಡಿ ಉದ್ದ ಬರುತ್ತೆ. ರೋಡ್ ನೋಡ್ತಾ ಇರ್ಬೋದು, ಇಲ್ಲಿಂದ ಅಲ್ಲಿ ಇರುವಂತಹ ಒಂದು ಗೇಟ್ ವಾಲ್ ರೋಡ್ ಫೇಸಿಂಗು ನಿಮಗೆ 60 ಫೀಟ್ ಬರುತ್ತೆ. ನಿಮಗೆ ಲೆಂತ್ 100 ಫೀಟ್ ಬರುತ್ತೆ. 100/60 6000 ಸ್ಕ್ವೇರ್ ಫೀಟ್ ಆಗುತ್ತೆ ನಿಮಗೆ. ಇದರಲ್ಲಿ ನಾವು ವಿಶೇಷವಾಗಿ ಹಣ್ಣಿನ ಗಿಡಗಳು ಎಂಟ್ರೆನ್ಸ್ ಅಲ್ಲಿ ಹಾಕಿರ್ತೀವಿ. ಎಂಟ್ರೆನ್ಸ್ ಅಲ್ಲಿ ಹಾಕಿರೋದ್ರಿಂದ ಉದ್ದೇಶ ಏನಂದ್ರೆ ಬಂದಿದ ತಕ್ಷಣ ನಿಮಗೆ ಹಣ್ಣಿನ ಬಗ್ಗೆ, ನಿಮ್ಗೆ ಹಣ್ಣು ಸಿಗೋವಂಥದ್ದೆಲ್ಲ ತಗೊಂಡು ನೀವು ಅದನ್ನ ಎಂಜಾಯ್ ಮಾಡ್ಬೋದು ಫ್ರೂಟ್ಸ್ನೆಲ್ಲ. ಇದು ಬಂದು ನೇರಳೆ ಗಿಡ, ನೇರಳೆ ಹಾಕಿರ್ತೀವಿ. ನೇರಳೆ ಪಕ್ಕದಲ್ಲಿ ನಾವು ಅದು ಅಂಜೂರ ಹಾಕಿದ್ದೀವಿ. ಪ್ರತಿಯೊಂದು ಎಲ್ಲ ಆರೋಗ್ಯಕ್ಕೆ ಒಂದು ಒಳ್ಳೆ ಒತ್ತು ಕೊಡುವಂಥದ್ದು ಗಿಡಗಳ ಇದು ಹಣ್ಣಿನ ಗಿಡಗಳನ್ನ ಹಾಕಿರ್ತೀವಿ. ಸೀಬೆ ಹಾಕಿದ್ದೀವಿ, ಮಾವಿನ ಗಿಡ ಹಾಕಿದ್ದೀವಿ. ಪ್ರತಿಯೊಂದು ಪ್ಲಾಟ್ಗೂ ಈ ಥರ ಮೆಚೂರ್ ಆಗಿರುವಂಥ ಹೈಬ್ರಿಡ್ ಕೋಕೋನಟ್ ಹಾಕಿದ್ದೀವಿ. ಯಾಕಂದರೆ ಇನ್ನೊಂದು 2-3 ವರ್ಷದಲ್ಲಿ ಬೆಳೆದ್ಬಿಡುತ್ತೆ, ನಿಮ್ಗೆ ಈಲ್ಡ್ ಬರುತ್ತೆ. ನೀವು ಇಲ್ಲೇ ಬಂದು ಇಲ್ಲೇ ಕೈಯಲ್ಲಿ ಕಿತ್ಕೊಂಡು ನೀವು ಇಲ್ಲೇ ಎಳ್ನೀರು ಸವಿಬೋದು. ನಿಮ್ಮದೇ ಓನ್ ಎಳ್ನೀರು, ನೀವು ಬೇರೆ ಒಳಗಡೆ ಕೊಂಡ್ಗಂಡೆ ನಿಮ್ಮ ಜಾಗದಲ್ಲಿ ಕುಡಿಯೋದು ಅದೊಂಥರ ಎಳ್ನೀರು ಟೇಸ್ಟ್ ಮಾಡೋದು, ಅದು ಬೇರೆ ಫೀಲ್ ಇರುತ್ತೆ. ಅದೇ ರೀತಿ ನೋಡ್ಬೋದು ನಿಮ್ಮ ಮಾವಿನ ಗಿಡ ನಾನು ಹೇಳಿದೆ. ಆಮೇಲೆ ಒಂದೊಂದು ಪ್ಲಾಟ್ಗೂ ನಾವು ರಕ್ತಚಂದನ ಗಿಡ ಹಾಕಿರ್ತೀವಿ. ಪುಷ್ಪ ಮೂವಿ ನೋಡಿರ್ತೀರ ಎಲ್ಲರೂ. ಆ ರಕ್ತಚಂದನ ಗಿಡ ನಿಮಗೆ 15 ಇಯರ್ಸ್ಗೆ ಈಲ್ಡ್ ಬರುತ್ತೆ. ನಿಮಗೆ ಅದು 1 kg ಬಂದು 15,000 to 16,000 ರೂಪಾಯಿ ಇವಾಗಲೇ ಇದೆ 1 kg. ಆಗ ನೆಕ್ಸ್ಟ್ ಇನ್ನೊಂದು 15 ವರ್ಷಕ್ಕೆ ಇನ್ನೂ ಒಂದು 20-25,000 ಆಗಿರುತ್ತೆ. ಒಂದರಲ್ಲೇ ನಿಮ್ಗೆ ರೆವೆನ್ಯೂ ತುಂಬಾ ಬರುತ್ತೆ. ಓವರ್ ಆಲ್ ನಾನು ಹೇಳೋದೇನೆಂದರೆ, ಈ ಪ್ಲಾಟಲ್ಲಿ ನೀವು ಏನು ತೊಗೊಂಡಿರ್ತೀರ ಈಗ ಒಂದು 15 ವರ್ಷ ಆದಮೇಲೆ ನಿಮ್ಗೆ ಈಲ್ಡಿಂದನೇ ನೀವು ಪ್ಲಾಟ್ ದುಡ್ಡು ಬಂದ್ಬಿಡುತ್ತೆ. ನಿಮಗೆ ನೀವು ಈ ಲ್ಯಾಂಡು ಏನಿರುತ್ತೆ ಅದು ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಇದ್ದಂಗೆ ನಿಮಗಿದು. ನಾಳೆ ದಿವಸ ನಿಮಗೆ ಡೆವಲಪ್ಮೆಂಟ್ಸು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಶಿಡ್ಲಘಟ್ಟ ನಮ್ಗೆ ಏನಿದೆ, ಶಿಡ್ಲಘಟ್ಟದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ, 4,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ. ಪ್ರಪೋಸ್ಡ್ ಇದು ನಮಗೆ ಹೈವೇ ಕೂಡ ನಮಗೆ ನ್ಯಾಷನಲ್ ಹೈವೇ ಆಗಬೇಕಂತ ಪ್ರಪೋಸಲ್ಲು ಮಾಡ್ತಾ ಇದ್ದಾರೆ. ಹೈವೇ ಆಯಿತು ಅಂದರೆ ಲ್ಯಾಂಡ್ ಅಪ್ರಿಷಿಯೇಷನು ಆಗುತ್ತೆ. ಜನನೂ ಹೊರಗಡೆ ಬರ್ತಾ ಇದ್ದಾರೆ ಬೆಂಗಳೂರಿಂದ. ಔಟ್ಸ್ಕಟ್ಸು ಈಗ ಔಟರ್ ರಿಂಗ್ ರೋಡು
ಸ್ಯಾಟಲೈಟ್ ರೋಡ್ ಎಲ್ಲ ಆಗಿರೋದ್ರಿಂದ ನಮಗೆ ಒಂದು ಬೆಂಗಳೂರಿಂದ ಇನ್ನೊಂದು ಬೆಂಗಳೂರಿಗೆ ರೀಚ್ ಆಗೋದು, ಒಂದು ಭಾಗದಿಂದ ಒಂದು ಭಾಗ ರೀಚ್ ಆಗೋದು ತುಂಬ ಈಸಿ ಆಗಿದೆ. ಆ್ಯಕ್ಸಸ್ ತುಂಬ ಈಸಿ ಆಗೋದ್ರಿಂದ ನೆಟ್ವರ್ಕು, ಜನ ಸಂಪರ್ಕ, ಮತ್ತು ನಾವು ಏನೇ ಉತ್ಪತ್ತಿ ಮಾಡಿದ್ರು ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಈಸಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಈಸಿ ಆಗೋದ್ರಿಂದ ಡೆವಲಪ್ಮೆಂಟ್ ವೇಗವಾಗಿ ಆಗ್ತದೆ. ಡೆವಲಪ್ಮೆಂಟ್ ವೇಗವಾದಾಗ ನಮ್ಮ ಜಾಗನೂ ನಮಗೆ ಅಪ್ರಿಷಿಯೇಷನ್ ಸಿಗುತ್ತೆ. ನೀವು ಕೊಟ್ಟಿರೋಂಥ ಬೆಲೆಗೆ ನಾಳೆ ದಿವಸ ನಿಮಗೆ ಖಂಡಿತವಾಗ್ಲೂ ಒಂದು ಯೂಸ್ ಆಗುವಂಥದ್ದು ಹಾಗೇ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಎತ್ತಿನ ಬಂಡಿ ಕೂಡ ಇದೆ, ಎತ್ತುಗಳು ಕೂಡ ಕರೆಸ್ತಾರೆ, ಎತ್ತುಗಳ ಜೊತೆ ಬಂಡಿನಲ್ಲಿ ಒಂದು ರೌಂಡ್ ಕೂಡ ಹಾಕಿಸ್ತಾರೆ. ಸಿಟಿನಲ್ಲಿರುವಂಥವ್ರಿಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಎಕ್ಸ್ಪೀರಿಯನ್ಸ್. ಯಾಕೆ ಅಂತಂದರೆ ಸಿಟಿ ಲೈಫು, ಜಂಜಾಟ, ಟ್ರಾಫಿಕ್ಕು, ಕೆಲಸ, ಇದೆಲ್ಲ ಒತ್ತಡಗಳ ಮಧ್ಯೆ ಒಂದು ಸ್ಟ್ರೆಸ್ ಲೈಫಿಂದ ಒಂದು ರಿಲೀಫ್ ಬೇಕು, ಮೈಂಡ್ಗೂ ಕೂಡ ಫ್ರೀ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಿ. ನೆರಳು ಫಾರ್ಮ್ ಲ್ಯಾಂಡ್ ಅಲ್ವಾ? ನೆರಳು ಫಾರ್ಮ್ ಲ್ಯಾಂಡ್ಸ್ಗೆ ವಿಸಿಟ್ ಮಾಡಿ. ಖಂಡಿತ ನಿಮ್ಗೊಂದು ಚೇಂಜ್ ಸಿಗುತ್ತೆ. ಇಲ್ಲಿ ಬಂದಾದ್ಮೇಲೆ ಖಂಡಿತ ನಿಮಗೂ ಕೂಡ ಈ ಒಂದು ಫಾರ್ಮ್ ಲ್ಯಾಂಡ್ನ ತಗೊಳ್ಬೇಕು ಅನ್ನುವಂಥ ಒಂದು ಮನಸ್ಸಾಗುತ್ತೆ. ಬರೋದಾದ್ರೆ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರೆಲ್ಲ ರಾಹುಲ್ ಅವರು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಈ ಒಂದು ಫಾರ್ಮ್ ಲ್ಯಾಂಡ್ ಬಗ್ಗೆ ಕೊಟ್ಟಿದ್ದಾರೆ. ಸಾಕಷ್ಟು ಒಂದು ರೀಸನಬಲ್ ಪ್ರೈಸ್ನಲ್ಲಿ ಈ ಒಂದು ಫಾರ್ಮ್ ಲ್ಯಾಂಡನ್ನು ನಿಮ್ಮದಾಗಿಸ್ಕೊಳ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಸುವರ್ಣ ಅವಕಾಶ. ಸಾಕಷ್ಟು ಒಂದು ಆಫರ್ಸ್ ಕೂಡ ನಡೀತಾ ಇದೆ ಆ್ಯಂಡ್ ಬೆಲೆನಲ್ಲೂ ಕೂಡ ನೆಗೋಷಿಯಬಲ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡಿ, ಪ್ರೈಸನ್ನು ನೆಗೋಷಿಯಬಲ್ ಇರುತ್ತೆ. ಸೊ ಹಾಗಾಗಿ ಡಿಸ್ಕಸ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮತ್ತೊಬ್ಬರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬೈ.